ಮೊಟ್ಟ ಮೊದಲಿಗೆ ನಾಡದೇವತೆ ಅಧಿದೇವತೆ ಚಾಮುಂಡಿಯ ಶ್ರೀಚರಣಗಳಲ್ಲಿ ನಮಸ್ಕರಿಸಿ, ಮೈಸೂರು ನನಗೆ ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಬಹಳ ಅಚ್ಚುಮೆಚ್ಚಿನ, ನನ್ನ ಬಹಳಷ್ಟು ಕುತೂಹಲ, ಕೌತುಕ, ನನ್ನ ಹಲವಾರು ಆಸಕ್ತಿಗಳ ತವರೂರು. ಅದರಲ್ಲೂ ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಓದಬೇಕಾದ್ರೆ ನನಗೆ ಸ್ವಾತಂತ್ರ್ಯದ ಚಳುವಳಿ, ಇಂಡಿಯಾಸ್ ಫ್ರೀಡಮ್ ಸ್ಟ್ರಗಲ್ ಬಹಳ ಆಸಕ್ತಿದಾಯಕ ವಿಷಯ. ಅದನ್ನು ಓದಬೇಕಾದಾಗಲೆಲ್ಲ ಇತರೆ ರಾಜಮನೆತನಗಳ ಏಳು ಬೀಳು ಮತ್ತು ಮೈಸೂರಿನ ರಾಜಮನೆತನದ ಏಳು ಬೀಳುಗಳನ್ನೆಲ್ಲ ನಾನು ಓದಿದಾಗ ಒಂದು ರಾಜಮನೆತನ ಏನೆಲ್ಲ ಬದಲಾವಣೆಗಳನ್ನು ಜನಸಾಮಾನ್ಯನ ಬದುಕಿನಲ್ಲಿ ತರಬಹುದು ಅನ್ನೋದನ್ನು ಮೈಸೂರಿನ ರಾಜರ ಆಡಳಿತದಲ್ಲಿ ಅಧ್ಯಯನಕ್ಕಾಗಿ ಕುತೂಹಲಕ್ಕೆ ಕಾರಣೀಕರ್ತ ಅದಾದಾಗ ನಾನು ಓದಿ ಅದನ್ನು ಕಂಡಿದ್ದೇನೆ. ಸೇವೆ ಆರಂಭ ಮಾಡಿ ನಾನು 15 ವರ್ಷ ಮುಗಿದಿದೆ. ಭಾರತೀಯ ಪೊಲೀಸ್ ಸೇವೆಗೆ 2009ರಲ್ಲಿ ಸೇರಿ 15 ವರ್ಷ ಪೂರೈಸಿ 16ನೇ ವರ್ಷ. ಈ ಜಿಲ್ಲೆಯನ್ನು ಬಿಟ್ಟು ಹೋಗಿ 7 ವರ್ಷಗಳಾಯ್ತು. ನಾನು 2017 ನಾನು ಬಂದು ಹೋಗಿದ್ದು. ಅದಾದ ನಂತರ ಒಂದೆರಡು ಸಣ್ಣ ಪುಟ್ಟ ಪ್ರತಿಭಾ ಪುರಸ್ಕಾರಕ್ಕೆ ಬಂದಿದ್ದೆ. ಆದರೆ ಇಂಥ ಬಹುದೊಡ್ಡ ಅಂದರೆ ಮೈಸೂರು ಲಿಟ್ರರಿ ಫೋರಮ್ ಈ ಫೆಸ್ಟ್ಗೆ ನಾನು ಹೋದ ವರ್ಷವೇ ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಆಗಿರಲಿಲ್ಲ. ಸೊ ಈ ರೀತಿಯ ಪ್ರಜ್ಞಾವಂತರ, ಸಮಾನ ಮನಸ್ಕರ ಜೊತೆಗೆ ಸಂವಾದ, ಅದನ್ನು ಒಂಥರ ನನ್ನ ಅನಿಸಿಕೆಗಳನ್ನು ಅಥವಾ ಹೇಳ್ಕೊಳ್ಳೋದು ಅಂದರೆ ಒಂಥರ ನನಗಂತೂ ಮುಜುಗರ. ಮೇಡಮ್ ಅವರು ನನಗೆ ನಿಮ್ಮ ಬದುಕಿನ ಬಗ್ಗೆ ಮಾತಾಡಿ ಅಂತ ಹೇಳ್ತಾರೆ. ನನ್ನ ಬದುಕು ಒಂಥರ ಎಲ್ಲ ಶ್ರೀಸಾಮಾನ್ಯ ಒಬ್ಬ ವಿದ್ಯಾರ್ಥಿ ಸಾಧನೆ ಮಾಡಬೇಕು ಅಂತ ಹೊರಟ್ರೆ ಏನೆಲ್ಲ ಆ ಬದುಕಲ್ಲಿರುತ್ತದೋ ಅದೇ ನನ್ನ ಬದುಕಲ್ಲೂ ಇದ್ದಿದ್ದು. ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗಲಿ, ಪರೀಕ್ಷೆ ಪೂರ್ವ ತಯಾರಿಯಾಗಲಿ, ಸೇವೆಗೆ ಸೇರಿಯಾಗಲಿ, ಸೇವಾವಧಿಯ 15 ವರ್ಷಗಳಾಗಲಿ ನನಗೆ ಯಾವತ್ತೂ ಕೂಡ ಏನಾದರೂ ದೊಡ್ಡದಾಗಿದೆ ಅಂತ ಇದುವರೆಗೂ ನನಗಂತೂ ಅನಿಸಿಲ್ಲ. ಆದರೆ ಬಹಳಷ್ಟು ಅನುಭವಗಳನ್ನು ನಾನು ಕಲಿತಿದ್ದೇನೆ, ಅನುಭವಗಳನ್ನು ಪಡೆದುಕೊಂಡಿದ್ದೇನೆ. ಅದರಲ್ಲೂ ನಾನು ಓದಿದ ಪುಸ್ತಕಗಳು, ಸಾಹಿತ್ಯ, ನನ್ನ ಪಾಲಿನ ಸಾಹಿತ್ಯ ಕಡಿಮೆ ಓದಿದ್ದಾದರೂ 2007ರಲ್ಲಿ ನಾನು ಗ್ರ್ಯಾಜುಯೇಷನ್ ಮುಗಿಸಿದೆ. PG ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದರೆ 2 ವರ್ಷ ವೇಸ್ಟ್ ಆಗುತ್ತೆ ಅಂತ ಹೇಳಿ ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಮಾಡಿದೆ. ನಾನು ಓದಿದೆ, ಒಂದು 6 ತಿಂಗಳಲ್ಲಿ ಓದಿದೆ, ನಾನು ಸಿವಿಲ್ ಸರ್ವೆಂಟ್ ಆಗೇ ಬಿಟ್ಟೆ. IPS ಆಗಿ ವಾಪಸ್ ಬಂದ ಮೇಲೆ ಹಲವಾರು ಜಿಲ್ಲೆ ಐ ಸ್ಟಾರ್ಟೆಡ್ ಮೈ ಕರಿಯರ್. ತಾವು ಅಥವಾ ಈ ರಾಜ್ಯದ ಜನತೆಗೆ ಏನು ಗೊತ್ತಿದೆಯೋ ಅದು ರವಿಚಂದ್ರನ್ ಜೀವನ ಬಹಳಷ್ಟು ಈ ರೂಪಕ, ಉಪಮೇಯ, ಅಲಂಕಾರಗಳಿಂದ ಕೂಡಿದ ಜೀವನ. ಬಹಳಷ್ಟು ಜನರಿಗೆ ಗೊತ್ತಿರುವುದೇನಂತಂದರೆ, ಅದು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಸಾಧನೆ ಮಾಡಿದರೆ ಅವನಿಗೆ ಹಲವಾರು ಗುಣಗಳ ಆರೋಪಗಳನ್ನು ಮಾಡುವುದು ನಮ್ಮ ಸಮಾಜದ ಒಂದು ಗುಣ. ಅವ್ರು ಹಾಗಿದ್ರು ಹೀಗಿದ್ರು, ಹಾಗೇನೂ ಇರಲಿಲ್ಲ. ನಾನು 250 ಜನ IPS ಅಧಿಕಾರಿಗಳು ಈ ರಾಜ್ಯದಲ್ಲಿದ್ದಾರೆ. 4,000 ಜನ ಈ ದೇಶದಲ್ಲಿದ್ದೀವಿ. ಐ ಬಿಲಾಂಗ್ ಟು 62 RR, 62ನೇ ರೆಗ್ಯುಲರ್ ರಿಕ್ರೂಟ್ಸ್ RR ಅಂತಂದರೆ ಅವರೆಲ್ಲರ ರೀತಿಯೇ ನಾನಿದ್ದಿದ್ದು. ಆದರೆ ಬಹುಶಃ ಜನ ಒಬ್ಬ ಪೊಲೀಸ್ ಅಧಿಕಾರಿಯಲ್ಲಿ
ಕೆಲ ಗುಣಗಳನ್ನು ನೋಡಿ ಬಯಸ್ತಾರೆ. ಎಕ್ಸ್ಪೆಕ್ಟ್ ಒಬ್ಬ ಪೊಲೀಸ್ ಅಧಿಕಾರಿ ಅಂದರೆ ಹೀಗಿರಬೇಕು ಅಂತ. ಅದನ್ನು ಯಾರಲ್ಲೂ ಕಾಣದಿದ್ದಾಗ ಒಬ್ಬರಲ್ಲಿ ಕಂಡಾಗ ಅವರನ್ನು ಬಹಳಷ್ಟು ವಾಸ್ತವವನ್ನು ಮೀರಿ ಅವರನ್ನು ಅತಿಮಾನುಷ ವ್ಯಕ್ತಿಯನ್ನಾಗಿಸಿರ್ತಾರೆ. ನನ್ನ ವಿಚಾರದಲ್ಲೂ ಆಗಿರುವುದದೇ. ನನಗಿಂತಲೂ ಅತ್ಯುತ್ತಮವಾಗಿ ಕೆಲಸ ಮಾಡುವ ಸಾವಿರಾರು ಜನ ಇರ್ತಾರೆ. ಒಬ್ಬ ಪೊಲೀಸ್ ಪೇದೆ ಆಗಿರ್ತಾರೆ, ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆಗಿರ್ತಾರೆ, ಟ್ರಾಫಿಕ್ಕಲ್ಲಿರ್ಬೋದು, ಯಾವುದೋ ಒಂದು ಎಲೆಮರೆ ಕಾಯುವಂತಿರುವ CRE ಸೆಲ್ ನಮ್ಮಲ್ಲಿ, ಅಂದರೆ ಸಿವಿಲ್ ರೈಟ್ ಎನ್ಫೋರ್ಸ್ಮೆಂಟ್ ಸೆಲ್ ಅಂತಿದೆ, ಅದರಲ್ಲೂ ಕೆಲಸ ಮಾಡ್ತಿರ್ಬೋದು. ಗೊತ್ತಾಗಲ್ಲ ಅಷ್ಟೇ ಅವರಿಗೆ. ನಾನು ಮಾಡಿದ್ದು ಜನರಿಗೆ ಬಹುಶಃ ನನ್ನಲ್ಲಿರುವ ತುಡಿತ, ಏನು ತುಡಿತ ನನ್ನಲ್ಲಿದೆ ಅಂತಂದರೆ, ಯಾವುದೇ ರಾಜಮನೆತನಗಳು ಇಲ್ಲದ ತುಡಿತ ನಮ್ಮ ಮೈಸೂರು ರಾಜಮನೆತನಕ್ಕೆ. ಅದು ಮೀಸಲಾತಿಯೇ ಆಗಿರಲಿ, ಹೆಣ್ಣು ಮಕ್ಕಳ ಶಿಕ್ಷಣವೇ ಆಗಿರಲಿ, ಶ್ರೀಸಾಮಾನ್ಯನ ಉದ್ಧಾರವೇ ನಿಜವಾದ ರಾಜಧರ್ಮ ಅನ್ನುವುದನ್ನು ತಮ್ಮ ಅನುಷ್ಠಾನದ ಮೂಲಕ, ಕೇವಲ ಆದರ್ಶಗಳಲ್ಲ, ಅನುಷ್ಠಾನ ಯೋಗ್ಯ ಆದರ್ಶಗಳ ಮೂಲಕ ಹೇಗೆ ಸಾಬೀತು ಮಾಡಿದ್ರೋ. ನಾನು ವಿದ್ಯಾರ್ಥಿ ದೆಸೆಯಾಗಿದ್ದಾಗ ಪೊಲೀಸ್ ಸ್ಟೇಷನ್ ಅಂತಂದರೆ ಭಯ ಪಡ್ತಿದ್ದೆ. ನಮ್ಮೂರು ನೀಲ್ಗುಂದ ಅಂತ ಗದಗ ಜಿಲ್ಲೆಯ ಒಂದು ಸಣ್ಣ ಗ್ರಾಮ. ನನ್ನ ತಾಯಿ ಊರು ಕೆಲವರು ಮುಂಡ್ರುಗಿ. ನಂಜುಂಡಪ್ಪನವರ ವರದಿಯಲ್ಲಿ ಅತಿ ಹಿಂದುಳಿದ ತಾಲೂಕು 39 ತಾಲೂಕುಗಳ ಪೈಕಿ ಇನ್ನೂ ಅತಿ ಹಿಂದುಳಿದ ತಾಲೂಕು ಮುಂಡರಗಿ, ಗದಗ ಜಿಲ್ಲೆಯ ಮುಂಡ್ರುಗಿ. ಅಲ್ಲಿಯ ಟ್ರೈಬಲ್ ವಿಲೇಜ್. ಐ ಕಮ್ ಫ್ರಮ್ ಅ ಟ್ರೈಬಲ್ ಹ್ಯಾಮ್ಲೆಟ್. ಐ ಆಮ್ ಅ ಟ್ರೈಬ್ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಅಬೌಟ್ ಇಟ್. ಐ ಆಮ್ ಫಸ್ಟ್ ಒನ್ ಟು ಬಿ ಇನ್ ಎಂಟೈರ್ ನನ್ನ ಜನಾಂಗದಲ್ಲಿ ಮೊದಲ ಪದವೀಧರ ಅಕ್ಷರಸ್ಥ. ಐ ಆಮ್ ಪ್ರೌಡ್ ಅಬೌಟ್ ಇಟ್. ನಾವಲ್ಲಿ ಪೊಲೀಸ್ ಸ್ಟೇಷನ್ ಅಂದರೆ ಗೂಡ್ಸ್ ಗಾಡಿಯಲ್ಲಿ ಹೋಗಬೇಕಾದ್ರೆ ಅದನ್ನ ಇಳಿದು ಹೋಗ್ತಿದ್ವಿ. ಪೊಲೀಸ್ ಸ್ಟೇಷನ್ ಬಂದ ತಕ್ಷಣ ಇಳ್ಕೊಳ್ಳೋದು, ಪೊಲೀಸ್ ಸ್ಟೇಷನ್ ದಾಟಿದ ಆದಮೇಲೆ ಆ ಗಾಡಿ ಹತ್ತೋದು. ಇದು ನಮ್ಮ ಪದ್ಧತಿಯಾಗಿತ್ತು. ಒಬ್ಬ ಪೊಲೀಸ್ ಪೇದೆ ಊರಿಗೆ ಬಂದರೆ ಸಾಕು, ಎಲ್ಲ ಗಂಡ್ಮಕ್ಳು ಕಾಡ್ಗೊಂಟೋಗ್ಬಿಡೋರು, ಏನೋ ಆಗಿದೆ ಅಂತ. ಒಂದು ಪೊಲೀಸ್ ನೋಟಿಸ್ ಬಂದರೆ ಸಾಕು, ಇಡೀ ಊರಿನ ಹಿರಿಯರೆಲ್ಲ ಸೇರಿ ಕೂಡೋರು. ಅದು ನನಗೆ, ಅಯ್ಯೋ ಪೊಲೀಸರಂದರೆ ಭಯನಾ? ಇಲ್ಲ, ಪೊಲೀಸರಂದರೆ ಭಯ ಅಲ್ಲ, ಭರವಸೆ ಅಂತ ನಾನು ನನ್ನ ಕೆಲಸದ ಮೂಲಕ ಸಾಬೀತು ಮಾಡಬೇಕು ಅಂತ ಸೇವೆ ಸಲ್ಲಿಸಿದ ಕಲಬುರ್ಗಿ, ನಾನು ಸಹಾಯಕ ಪೊಲೀಸ್ ಅಧೀಕ್ಷಕನಾಗಿದ್ದ ಬೆಳಗಾವಿ, ಬಳ್ಳಾರಿಯ ಇಂದಿನ ವಿಜಯನಗರ, ಹೊಸಪೇಟೆ, SP ಆಗಿ ದಾವಣಗೆರೆ, SP ಆಗಿ ಹಾಸನ ಜಿಲ್ಲೆ, ಶಿವಮೊಗ್ಗ, ಮೈಸೂರು, ಬೆಂಗಳೂರು ಗ್ರಾಮಾಂತರ, DCP ವೆಸ್ಟ್ ಇದ್ದಲ್ಲೆಲ್ಲ ಪ್ರತಿ ತಿಂಗಳು ಜನಸಂಪರ್ಕ ಸಭೆ ಮಾಡುವೆ. ಏನಕ್ಕೆ ಅಂದರೆ ನನ್ನ ಬಾಲ್ಯದ ಅನುಭವ, ಆಮೇಲೆ ನಾನು ಓದಿದ ಸಾಹಿತ್ಯ. ನಾವೆಲ್ಲ ಓದಿದ್ದು ಹೋರಾಟದ ಸಾಹಿತ್ಯ. ಒಬ್ಬ ತುಂಬ ದೌರ್ಜನ್ಯಕ್ಕೊಳಗಾದ ವ್ಯಕ್ತಿಯ ಬರಹ, ಪದೇ ಪದೇ ಅವಮಾನ ತಿರಸ್ಕಾರಗಳನ್ನು ಉಂಡೇ ಬೆಳೆದ ಒಬ್ಬ ವ್ಯಕ್ತಿಯ ಬರಹಕ್ಕೂ, ಜೀವನದಲ್ಲಿ ಊಟ ತಿಂಡಿ ಅಥವಾ ಬೇಕಾಗಿರುವ ಕನಿಷ್ಠ ಅವಶ್ಯಕತೆಗಳು ಪೂರೈಸುವಂಥ ಮನೆತನದಿಂದ ಬಂದ ವ್ಯಕ್ತಿಯ ಮಾತು, ಕೃತಿ, ಬರಹಕ್ಕೂ ವ್ಯತ್ಯಾಸವಿರ್ತದೆ. ನಾವೆಲ್ಲ ಹೆಸರಿನಿಂದಲೇ ಅವಮಾನಕ್ಕೊಳಗಾಗಿದ್ದನ್ನು ನೋಡಿದವನು ನಾನು. ಜಸ್ಟ್ ಬಿಕಾಸ್ ಅ ನೇಮ್. ದ್ಯಾಮಪ್ಪ ನನ್ನ ತಂದೆ ಹೆಸರು, ನಮ್ಮ ಅಜ್ಜನ ಹೆಸರು ರಂಗಪ್ಪ. ಎರೇಬೂದಿಹಾಳ, ಇಂದಿನ ಅಖಂಡ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಎರೇಬೂದಿಹಾಳದ ಉಡ್ಚಮ್ಮನ ಪೂಜಾರರು ನಾವು. ಅಲ್ಲಿಂದ ನಮ್ಮ ತಾತ ರಂಗಪ್ಪ ನೀಲ್ಗುಂದಕ್ಕೆ ಬರ್ತಾನೆ. ಆ ನೀಲ್ಗುಂದದಲ್ಲಿ ನಮ್ಮ ತಾತನ ಹೆಸರೇನು? ಬೂದ್ಯಾಳ ರಂಗಪ್ಪ. ಬೂದ್ಯಾಳದಿಂದ ಬಂದಿದ್ರಲ್ಲ, ಬೂದ್ಯಾಳ ರಂಗಪ್ಪನ ಮಗ ದ್ಯಾಮಪ್ಪ, ಸಿಪಾಯಿ ದ್ಯಾಮಪ್ಪನ ಮಗ ರವಿ ಚೆನ್ನಣ್ಣವರ್. ಬೂದಿಹಾಳ ಅಂತ ಇದ್ದಾಗ ನಮ್ಮ ಅಪ್ಪನ
ಬೂದ್ಯಾಳ ಅಂತಾನೆ ಯಾಕಿರ್ಬೇಕು? ಅಲ್ಲಿಂದ ನಾವು ಅನ್ನವನ್ನು ಅರಸಿ ಬಂದರು, ನಮಗೇನು ಮಂತ್ರನದ ಹೆಸರಿಲ್ವಾ? ಚೆನ್ನಣ್ಣ, ನಮ್ಮ ತಾತನ ತಾತ, ಅವ್ರು ಎಲ್ಲಿಯವರು ಅಂತ ಹೇಳೋರು ಅಂತಿರ್ತಾರಲ್ಲ, ಹೇಳೋರು ಅಂತಿರ್ತಾರೆ, ನೀವು ಕೇಳಿರ್ಬೇಕು. ಅವರೆಲ್ಲ ಹೇಳ್ತಾರೆ, ಏನು ಚೆನ್ನಪ್ಪನವ್ರ ಮಗ ರಂಗಪ್ಪನವ್ರು, ರಂಗಪ್ಪನವ್ರ ಮಗ ದ್ಯಾಮಪ್ಪನವ್ರು, ದ್ಯಾಮಪ್ಪನವ್ರ ಮಗ ರವ್ಯಪ್ಪನವ್ರು, ರವ್ಯಪ್ಪನವ್ರ ಮಗ ವಿಕ್ರಮ್. ಅಂದರೆ ಮನೆತನದ ಕುಲಶಾಸ್ತ್ರವನ್ನು ಆಡು ಭಾಷೆಯಿಂದ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ತಮ್ಮದೇ ಭಾಷೆಯಲ್ಲಿ ಬರೆದು ಹೇಳೋರು. ಹಾಗಿದ್ದಾಗ ಆ ಹೆಸರಿನಿಂದಲೇ ಅವಮಾನವನ್ನು ಕಂಡಿರ್ತಕ್ಕಂಥ ವ್ಯಕ್ತಿಗಳನ್ನು ನಾನೇನು ಕಂಡಿದ್ನಲ್ಲ, ಅದಾಗಕೂಡ್ದು. ಪೊಲೀಸ್ ಇಲಾಖೆ ಅಂದರೆ ಕಟ್ಟ ಕಡೆ ವ್ಯಕ್ತಿಯ ಧ್ವನಿ ಆಗಬೇಕು. ಯಾರಿಗೆ ಯಾರೂ ಇಲ್ಲವೋ ಅವ್ರ ಪರ ಪೊಲೀಸ್ ಇಲಾಖೆ ನಿಲ್ಬೇಕು. ಹಾಗಾಗಿ HD ಕೋಟೆ ತಾಲೂಕಿನ ಬೆಳತ್ತೂರು, ಇವತ್ತು ನಾವು ಅಲ್ಲಿ ಹೋಗಿದ್ವಿ, ಅಲ್ಲಿ ಗ್ರಾಮ ವಾಸ್ತವ್ಯವನ್ನು ಮಾಡ್ತಿರುವೆ ನಾನು. ಟಿ ನರಸೀಪುರದ 16 ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಮಾಡುವೆನಾ. ಪಿರಿಯಾಪಟ್ಟಣದ ಇನ್ನೊಂದು ಹಳ್ಳಿ ಹೋಗೋದು. ಇಡೀ ತಾಲೂಕಿನ ರಣದೀಪ್ ಅಂತ ಜಿಲ್ಲಾಧಿಕಾರಿ, ಅವಾಗಿಲ್ಲಿ ರಣದೀಪ್ ಜಿಲ್ಲಾಧಿಕಾರಿ ಇದ್ದರು. ಅವ್ರನ್ನ ತಾಲೂಕಿನ 4-5 ಜನ ಪ್ರಮುಖ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಹಳ್ಳಿಯಲ್ಲೇ ಇರೋದು, ಶಾಲೆಯಲ್ಲಿ ಇದ್ಬಿಟ್ಟು ಎಲ್ಲ ಊರಿನ ಸಮಸ್ಯೆ ಕೇಳೋದು. ನಾನು ನಿಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ರವಿ ಡಿ ಚೆನ್ನಣ್ಣವರ್, ನಿಮ್ಮ ಊರಿಗೆ ಬಂದಿದ್ದೀವಿ, ಏನು ಸಮಸ್ಯೆ ಅದೇ? FIR ಅಂದ್ರೇನು? ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. ಇಲ್ಲಿ ಇನ್ನೊಂದು 16 ಗ್ರಾಮ ಇದೆಯಲ್ಲ, ಅಲ್ಲಿ ಪೊಲೀಸ್ ಸ್ಟೇಷನ್ನ ಒಂದು, ಈಗ ಯಾವ ರೀತಿ ನೀವು ಎಕ್ಸಿಬಿಷನ್ ಮಾಡ್ತಿರಲ್ಲ ಆ ರೀತಿ ಒಂದು ಪೊಲೀಸ್ ಸ್ಟೇಷನ್ನಿಂದ ಹಾಕೋದು. ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂದರೆ ಏನು, ಸಮನ್ಸ್ ಅಂದರೆ ಏನು, ವಾರಂಟ್ ಅಂದರೆ ಏನು, ಕಾಗ್ನಿಸಬಲ್ ಅಫೆನ್ಸ್ ಅಂದರೆ ಏನು, ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂದರೆ ಏನು, ಆಮೇಲೆ ಯಾಕೆ ಅರೆಸ್ಟ್ ಮಾಡ್ತೀವಿ, ಯಾಕೆ ಅರೆಸ್ಟ್ ಮಾಡಲ್ಲ, ನೀವು ಕೊಟ್ಟ ಒಂದು ಅರ್ಜಿ, ಒಂದು FIR ಎಷ್ಟು ದಿನದ ಒಳಗಾಗಿ ನಾವು ಅದನ್ನು ವಿಲೇ ಮಾಡಬೇಕು. ಇದನ್ನೆಲ್ಲವನ್ನೂ ನಾನು ಸೇವೆ ಸಲ್ಲಿಸಿದ ಜಿಲ್ಲೆಗಳಲ್ಲಿ ಮನೆ ಮನೆಗೂ ಹೋಗಿ ಹೇಳಿದ ಕಾರಣ, ನೀವು HD ಕೋಟೆಗೆ ಹೋದರೆ ಇನ್ನೂ ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಸಾರ್ವಜನಿಕ ಫಲಕಗಳು ಆವಾಗ 7 ವರ್ಷದಿಂದ ಹಾಕಿದ್ದು ಈಗಲೂ ಸಿಗ್ತದೆ. PC ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಏನು, ಅವನ ಜವಾಬ್ದಾರಿಗಳೇನು, ಹೆಡ್ ಕಾನ್ಸ್ಟೇಬಲ್ ಅಂದ್ರೆ ಏನು, ಅವನ ಜವಾಬ್ದಾರಿಗಳೇನು, PSI ಅಂದ್ರೆ ಏನು, ಅವನ ಜವಾಬ್ದಾರಿಗಳೇನು, ಪೊಲೀಸ್ ಸ್ಟೇಷನ್ಗೆ ಹೋದ ತಕ್ಷಣ ಎಷ್ಟು ನಿಮಿಷದ ಒಳಗಾಗಿ ನಿಮಗೆ FIR ಕೊಡಬೇಕು, FIR ಹಾಕಿದ ನಂತರ ಆ ತನಿಖಾ ಪ್ರಗತಿಯನ್ನು ನಿಮಗೆ ಪ್ರತಿ ತಿಂಗಳ 3ನೇ ಭಾನುವಾರ ಕರೆದು ಫಿರ್ಯಾದಿದಾರರು ನೊಂದವರ ದಿನಾಚರಣೆಯನ್ನು ಮಾಡಿ, ನೀವಿಂಥ ಕಂಪ್ಲೇಂಟ್ ಕೊಟ್ಟಿದ್ರಿ ಸ್ವಾಮಿ, ಅದರ ತನಿಖೆ ಈ ಹಂತಕ್ಕೆ ಬಂದಿದೆ, ಇನ್ನಿಷ್ಟು ದಿವಸದೊಳಗಾಗಿ ನಿಮ್ಮ ತನಿಖೆಯನ್ನು ಮುಕ್ತಾಯಗೊಳಿಸ್ತೀವಿ ಅಂತ ಹೇಳುವ ಪದ್ಧತಿಯನ್ನು ಸೇವೆ ಸಲ್ಲಿಸಿದ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ ಕಾರಣ ನನ್ನ ಜೀವನ. ಬಾಲ್ಯದಲ್ಲಿ ನಾನು ಕಂಡ ಘಟನೆ, ಪವಾರ್ ಅಂತ ಪೊಲೀಸ್ ಕಾನ್ಸ್ಟೇಬಲ್ ನಮ್ಮ ಊರಿಗೆ ಬಂದ್ಬಿಟ್ರೆ ನಾವೆಲ್ಲರೂ ನೋಡ್ಲಿಕ್ಕೆ ಹೋಗ್ತಿದ್ವಿ. ಕಡೆಯ ಆಲದ ಮರ ಅಂತ ನಮ್ಮ ಊರಲ್ಲಿದೆ, ನೀವು ನಮ್ಮೂರಿಗೆ ಬೇಕಾದ್ರೆ ಹೋಗ್ಬೋದು, ನೀಲಗುಂದ. ನಮ್ಮೂರಿಂದ ಇವತ್ತಿನವರೆಗೂ FIRಗಳಾಗಲ್ಲ, ಮುಳುಗುಂದ ಪೊಲೀಸ್ ಸ್ಟೇಷನ್. ಪವಾರ್ ಅಂತ ಬಂದರೆ ಪವಾರ್ ಅವರು ಬಾವಿಯಲ್ಲಿ ಈಶಾಡೋದನ್ನು ನಾವು ಚಿಕ್ಕ ಮಕ್ಕಳಿದ್ದಾಗ ನೋಡ್ಲಿಕ್ಕೆ ಹೋಗ್ತಿದ್ವಿ. ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ದೊಡ್ಡದು ನಮಗವಾಗ. ಪೊಲೀಸ್ ಸ್ಟೇಷನ್ಗೆ ಹೋಗೋದಂದ್ರೆ ಒಂದು ಅವಮಾನ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾಡಿಬಿಟ್ಟಲ್ಲ. ಪೊಲೀಸ್ ಸ್ಟೇಷನ್ಗಳು ದೂರು ನಿವಾರಕ ಕೇಂದ್ರಗಳು. ಪೊಲೀಸ್ ಆಫೀಸರ್ ಈಸ್ ಅ ಗ್ರೀವಿಯನ್ಸ್ ರಿಡ್ರೆಸಲ್ ಆಫೀಸರ್ ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಕಾರಣ ನನ್ನ ಬದುಕು. ನಮ್ಮ ಮಾಮ, ಇವು ಎಲ್ಲೂ ಹೇಳಿಲ್ಲ ನೋಡಿ, ಇವತ್ತು ನೀವು ಹೇಳ್ಬಿಟ್ರೆ ನೆನಪು ಬರ್ತಾ ಇದೆ ಅಲ್ಲ. ನಮ್ಮ ಮಾಮನ ಹೆಸರು ರಾಜಶೇಖರ್ ಅಂತ. ನಾವು ಫಾರೆಸ್ಟ್ ಡ್ವೆಲ್ಲಿಂಗ್ ಮಾಡ್ತಿದ್ವಿ. ಫಾರೆಸ್ಟ್ ಡ್ವೆಲ್ಲಿಂಗ್, ಬಿಕ್ಕಿ ಹಣ್ಣು, ಕವಳೆ ಹಣ್ಣು, ಬೆಲ್ಲದ ತೊಗಟಿ, ಇದನ್ನೆಲ್ಲ ತುಂಬ್ರಿ ಎಲೆ ಅಂತ ಬರುತ್ತೆ. ಗಣೇಶ್ ಬೀಡಿ ಕಟ್ತಿರಲ್ಲ ನೀವು, ಆ ಎಲೆ ನಮ್ಮ ಕಪ್ಪತ್ತು ಗುಡ್ಡದಲ್ಲಿ ಬೆಳೆದಿರೋದು. ನಾನು ಅಷ್ಟೇ ಅಲ್ಲ, ಆ ಕಪ್ಪತ್ತು ಗುಡ್ಡ ಸಾಲು ಏನಿದೆಯಲ್ಲ, ಇವಾಗ ಅದು ವನ್ಯಜೀವಿ ಎಕೋ ಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಆಗಿದೆ. ಮೊದಲು ಅಲ್ಲಿ ಗೋಲ್ಡ್ ಮೈನಿಂಗ್ ಕೂಡ ಆಗ್ತಿತ್ತು. ಮಳೆ ಬಂದಾಗ ನಾವು ಬಂಗಾರ ಆರಿಸ್ಲಿಕ್ಕೆ ಹೋಗ್ತಿದ್ವಿ, ಕಲ್ಲು. ನಮ್ಮ ಮಾಮ ಇದೇ ರೀತಿ ಫಾರೆಸ್ಟ್ಗೆ ಹೋಗಿ ತುಂಬ್ರಿ ಹಣ್ಣು ಎಲ್ಲ ತೆಗೆದುಕೊಂಡು ಬಂದಾಗ ಫಾರೆಸ್ಟ್ ಗಾರ್ಡ್ಗಳೆಲ್ಲ ಸೇರಿ ಹೊಡೆದು ಬಿಟ್ಟಿದ್ರು. ಫಾರೆಸ್ಟ್ ಗಾರ್ಡ್ ವಾಚರ್ಸ್ ಅಂತ ಇರ್ತಾರಲ್ಲ, ಅವ್ರು ಹೊಡೆದು ಬಿಟ್ಟಿದ್ರು. ನಮ್ಮ ಮಾಮ ಊರಾಗ ಹೆಂಗಂದ್ರೆ, ಫಾರೆಸ್ಟ್ ಅವ್ರ ಮೇಲೆ ಕೇಸ್ ಕೊಡ್ತೀರ ನೀವು? ಯಾಕೆ ಕೊಡಬಾರ್ದು? ಫಾರೆಸ್ಟು ಪೊಲೀಸ್ ಅಂದರೆ ನಮಗೆ ಜೀವನನೇ ಫಾರೆಸ್ಟು. ಕಾಯ್ದೆಗಳು ಬರುವ ಮೊದಲು ನಾವು ಹುಟ್ಟಿದ ಕಾಡಲ್ಲಿ. ಕಾಡು ಮೊದಲಿತ್ತ,
ಕಾಡಿನ ಕಾಯ್ದೆಗಳು ಮೊದಲಿತ್ತ. ನಾವು ಕಾಡಲ್ಲಿ ಹುಟ್ಟಿದ್ವಿ, ನಮ್ಮ ತಾತ ಮುತ್ತಾತ ಕಾಡಲ್ಲೇ ಬೆಳೆದ್ವಿ. ನಮಗೆ ತುಂಬುರಿಯಲ್ಲಿ ಬಿಕ್ಕಿ ಹಣ್ಣು ಬೆಲ್ಲದ ತೊಗೊಟ್ಟಿ ಅದನ್ನು ತಗೊಂಬಂದ್ಬಿಟ್ಟು ಸಣ್ಣ ಮಟ್ಟದಲ್ಲಿ ಅದನ್ನು ಹಳ್ಳಿಗೆ ಹೋಗಿ ಬಾಗೇವಾಡಿ ಸಂತೆಯೊಳಗೆ ಮಾರಾಟ ಮಾಡಿ ವಾಪಸ್ ಬಂದು ನಾವು ಬದುಕ್ತಾ ಇದ್ವಿ. ನಮ್ಮ ಕಾಡಲ್ಲಿ ನಾವು ಹೋಗೋದಕ್ಕೆ ನಮ್ಮನ್ನೇ ಹೊಡಿತಾರ. ಅಯ್ಯಯ್ಯೋ, ಏನಾದರೂ ಮಾಡಬೇಕಲ್ಲ ಇದಕ್ಕೆ. ಹಾಗಾಗಿ ನಮ್ಮ ಮಾಮನ್ನು ಹೊಡೆದಿದ್ದೇನು ಘಟನೆ ನನಗೆ ನೆನಪಿತ್ತಲ್ಲ, ಅದಕ್ಕಾಗಿ ನನಗೆ HD ಕೋಟೆ ಬಗ್ಗೆ ಬಹಳ ಪ್ರೀತಿ ಇತ್ತು. ಪದೇ ಪದೇ ಹೋಗುವೆ ಅಲ್ಲಿಗೆ. ಅವ್ರಿಗೆಲ್ಲ ಹೇಳೋದು, ಬುಕ್ ಪ್ರಿಂಟ್ ಮಾಡಿ ಹಂಚಿದ್ದೆ. ಈಗಲೂ ಇದೆ ಮೇಡಮ್. ಆಗ ನಮ್ಮ ಮೈಸೂರು ಜಿಲ್ಲೆ ಗ್ರಾಮ ಪಂಚಾಯಿತಿಯ PD ಒಂದು ಹಿಡಿದು ಸುಪ್ರೀಂ ಕೋರ್ಟ್ವರೆಗೆ ಕೇಂದ್ರ ಸರ್ಕಾರದ 50 ಇಲಾಖೆ, ರಾಜ್ಯ ಸರ್ಕಾರದ 34 ಇಲಾಖೆಗಳ ಬಗ್ಗೆನೂ ಸಮಗ್ರ ಮಾಹಿತಿ ಕೊಡುವೆ. ವೈ ಐ ಆಮ್ ಶೇರಿಂಗ್ ದಿಸ್ ಅಂತಂದರೆ, ವಿ ದಿ ಆಲ್ ಇಂಡಿಯಾ ಸರ್ವೆಂಟ್ಸ್, IAS, IPS, IFS ಅಧಿಕಾರಿಗಳು, ಜಿಲ್ಲಾ ಮಟ್ಟದಲ್ಲಿ ಅಖಿಲ ಭಾರತ ಸೇವೆಗೆ ಸೇರಿದ ವ್ಯಕ್ತಿಗಳಿಗೆ ಜೀವನದ ವಿವಿಧ ಆಯಾಮಗಳ ಸ್ಪಷ್ಟ ಕಲ್ಪನೆ ಇದ್ದರೆ AC ರೂಮ್ ಬಿಟ್ಟು ಹೊರಗಡೆ ಬರ್ತೇವೆ. ಕಾಯ್ದೆಗಳಿರುವುದು ಜನಸಾಮಾನ್ಯನ ಉದ್ಧಾರಕ್ಕಾಗಿಯೇ ಹೊರತು ಕೊಕ್ಕೆ ಹಾಕಿ ಸತಾಯಿಸಲಿಕ್ಕೆ ಅಲ್ಲ. ಪೊಲೀಸ್ ಸ್ಟೇಷನ್ಗಳಿರುವುದು ನೊಂದ ವ್ಯಕ್ತಿಯ ಕಣ್ಣೀರು ಒರೆಸಲಿಕ್ಕೆ ವಿನಃ ಗಾಯದ ಮೇಲೆ ಬರೆ ಎಳೆಯುವಂಥ ದೌರ್ಜನ್ಯವಾದ ವ್ಯಕ್ತಿಯ ಮೇಲೆ ಮತ್ತೆ ದೌರ್ಜನ್ಯ ಮಾಡುವ ಕೇಂದ್ರಗಳಲ್ಲ. ಇದನ್ನು ಸಾಬೀತು ಮಾಡಲಿಕ್ಕೇನೆ ಅಷ್ಟು ಜನಸಂಪರ್ಕ ಸಭೆ, ಹೃದಯದಿಂದ ಮಾತನಾಡೋದು, ಜನಸಾಮಾನ್ಯನ ಮಿಸ್ಕಾಲ್ಗಳನ್ನು ಕೂಡ ಅಟೆಂಡ್ ಮಾಡೋದು, ನಮ್ಮ ನಂಬರ್ಗಳನ್ನು ಪ್ರಿಂಟ್ ಮಾಡಿ ಪ್ರತಿ ಹಳ್ಳಿಯಲ್ಲಿ ಹಾಕಿದ್ದು. ಅದಕ್ಕೆ ಪ್ರೇರೇಪಣೆ ನನ್ನ ಸ್ವಂತ ಬದುಕು. 3 ಟೈಮ್ ಐ ಆಮ್ ಎ ಡ್ರಾಪ್ ಔಟ್ ಬಿಫೋರ್ SLC ಬರುವ ಪೂರ್ವದಲ್ಲೇ 3 ಸಾರಿ ಡ್ರಾಪ್ ಔಟ್ ಮೇಡಮ್. ನಾನು ಅತಿ ಹೆಚ್ಚು ಕಾಣ ಸಿಗುತ್ತಿದ್ದೇ ಹೊಲದಲ್ಲಿ, ಶಾಲೆಯಲ್ಲ. 3 ಜನ ನನ್ನ ಜೀವನದಲ್ಲಿ ಅತ್ಯದ್ಭುತ ಶಿಕ್ಷಕರು. ಮೊದಲು ನನ್ನನ್ನು ಹೊಲದಾಗಿಂದ ವಾಪಸ್ ತಗೊಂಬಂದು ಪಾಠ ಪರೀಕ್ಷೆ ಬರೀಲಿಕ್ಕೆ ಹಚ್ಚಿದ ಗುರುಮಾತೆ ಶ್ರೀ GG ಚೌಡಿ. ಮತ್ತೆ ನಾನು 7ನೇ ಆದ ತಕ್ಷಣ ಗೋವಾಕ್ಕೆ ಹೊಂಟೋಗ್ಬಿಟ್ಟಿದ್ದೆ. ಗೋವಾದಲ್ಲಿ ಪಣಜಿ ಕ್ಯಾಪಿಟಲ್ ಸಿಟಿ ಇದೆಯಲ್ಲ, ರಾಯಬಾಂದ್ರ ಅಂತ ಇದೆ ಮೇಲ್ಗಡೆ. ನೀವು ರಾಯಬಾಂದ್ರ ಅಂತ ಹೇಳಿದ್ರೆ ಒಂದು 7 ಟವರ್ಗಳಿದಾವಲ್ಲಿ, ಬಿಲ್ಟ್ ಇನ್ 1998, 99. ಅವೆಲ್ಲ ನಾನು ಅದಕ್ಕೆ ಪಾಯ ಹಾಕಿದವನು. ನಾನು ಅದಕ್ಕೆ ಸಿಮೆಂಟ್ ಕಾಲಮ್ ಅಂತಾರಲ್ಲ ಮೇಡಮ್, ಕಾಲಮ್ ಸಲಿಕೆಯಿಂದ ಸಿಮೆಂಟನ್ನು ಕಾಂಕ್ರೀಟನ್ನು ತುಂಬಿದರೆ ಲೇಟ್ ಆಗುತ್ತೆ ಅಂತ ಬಕೆಟಿಂದನೇ ಎತ್ತುವೆನಾ. ಭಾಳ ಹೆಫ್ಟಿ ಇದ್ದೆ, ಭಾಳ ದಪ್ಪ ಇದ್ದೆ. ಒಂದೊಂದು ಕೋಳಿ ತಿಂತಿದ್ದೆ ನಾನು, ಒಂದೊಂದು ಕೋಳಿ ಪೂರ್ತಿ. ಕೆಲಸ ಆದಮೇಲೆ ರೋಕಡ ಅಂತ ಮಾಡ್ತಾರೆ. ಅಂದರೆ ರೋಕಡ ಈಸ್ ಬೀಯಿಂಗ್ ಅವೈಲಬಲ್ ಇನ್ ಸಮ್ ಪ್ಲೇಸ್. ವೆನೆವರ್ ಯಾರಾದರೂ ಬಂದು ನೀಡಿತ್ತಂದರೆ 5-10 ರೂಪಾಯಿ ಕೊಟ್ಟು ಕೆಲಸ ಮಾಡಿಸೋದು. ಗೋವಾದಲ್ಲಿದ್ದೆ. ಆವಾಗ ನಾನು ವಾಪಸ್ ಕರ್ಕೊಂಬಂದವರು RR ಪಟ್ಟಣ್, ರವೀಂದ್ರ ಪಟ್ಟಣ್ ಅಂತ. ಗ್ರೇಟ್ ನಡೆದಾಡುವ ಬಸವಣ್ಣ. ಯು ವಿಲ್ ಅಂದರೆ ಆ ಮನುಷ್ಯನ ಬಗ್ಗೆ ನಾನು ಏನು ಹೇಳಲಾರೆ. ನನ್ನಲ್ಲೇನಾದರೂ ಇವತ್ತು ನೀವು ಬಸವ ತತ್ವ, ಕಾಯಕವೇ ಕೈಲಾಸ ಅನ್ನೋದನ್ನು ನೋಡಿದರೆ, ಯಾವುದೇ ಕೆಲಸ ಶ್ರೇಷ್ಠ ಅಲ್ಲ, ಯಾವುದೇ ಕೆಲಸ ಕನಿಷ್ಠ ಅಲ್ಲ ಅಂತ ಒಬ್ಬ ಕಾನ್ಸ್ಟೇಬಲನ್ನು ನಾನು ಸರ್ ಅಂತೀನಿ. ಯಾರೇ ಬಂದ್ರೂ ಸರ್ ಬನ್ನಿ ಸರ್ ಕೂತ್ಕೊಳ್ಳಿ ಅಂತೀನಿ. ಯಾವತ್ತೂ ಎಷ್ಟೇ ಕೆಲಸ ಮಾಡಿದರೂ ನನ್ನ ಕಾಲು ಮಾತ್ರ ಇನ್ನೂ ಭೂಮಿ ಮೇಲೆ ಇದೆ. ಅದಕ್ಕೆ ಕಾರಣ ರವೀಂದ್ರ R ಪಟ್ಟಣ್. ಆ ವ್ಯಕ್ತಿ ವಾಪಸ್ ಕರ್ಕೊಂಬಂದ ನಾನು ಗೋವಾದಿಂದ. ಅವರೇನೋ ಹಚ್ಚಿಬಿಟ್ರು, ಮತ್ತೆ ಸಮಸ್ಯೆ ಆಯಿತು, ಮತ್ತೆ ಬಿಟ್ಬಿಟ್ಟೆ ಸ್ಕೂಲು. 3 ತಿಂಗಳ ಇಲ್ಲವೇ ಇಲ್ಲ. RS ಪಾಟೀಲ್ ಅಂತ ಇನ್ನೊಬ್ಬರು, ಏನು ಬೇಡ ಮರಯ್ಯ, ನಿಂಗೆ ಎಷ್ಟು ಕೆಲಸ ಮಾಡ್ತಿದ್ದಿ, 600 ರೂಪಾಯಿ ದುಡಿತೀಯ ನೀನು APMC ಒಳಗೆ, ತಗೋ 600 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ವಾಪಸ್ ಕಟ್ಟೋರು ಆ ಶಿಕ್ಷಕರು. ಆ 3 ಜನ ಇಲ್ಲ ಅಂದರೆ ನನ್ನ ಬದುಕಿ ಇಲ್ಲದೆ ಹೋಗಿದ್ರೆ ಐ ಡೋಂಟ್ ನೋ ನಾನು ಏನಾಗ್ತಿದ್ನೇನು. ಇವ್ರನ್ನೆಲ್ಲ ಮೀರಿ ನನಗೆ ಆಧ್ಯಾತ್ಮಿಕ ಸ್ಪಿರಿಚುವಲ್, ನನ್ನಲ್ಲಿದ್ದ ರ್ಯಾಡಿಕಲ್ ಯಂಗ್ ರೆಬೆಲ್ ಹುಡುಗ, ನನ್ನಲ್ಲಿದ್ದ ಭಾಳ ಆಕ್ರೋಶ ಇತ್ತು ನನಗೆ. ಏನನ್ನೇ ಆದರೂ ಒಂದು ಸಾರಿ PUC ಫಸ್ಟ್ ಇಯರಲ್ಲಿ ನಂದು ಮಾರ್ಕ್ಸ್ ಮಿಸ್ಕ್ಯಾಲ್ಕುಲೇಷನ್ ಮಾಡಿ 3rd ಪೊಸಿಷನ್ ಇಟ್ಬಿಟ್ಟಿದ್ರು ಮೇಡಮ್. ನಾನು ಸ್ಟೂಡೆಂಟ್ ಯೂನಿಯನ್ ಲೀಡರ್.
ಇಡೀ ನೋಟಿಸ್ ಬೋರ್ಡ್ಗೆ ಬೆಂಕಿ ಹಚ್ಚಿಬಿಟ್ಟಿದೆ. ಅಂದರೆ ಅನ್ಯಾಯನ ಸಹಿಸೋ ಶಕ್ತಿ ಇರಲಿಲ್ಲ. MS ಶ್ರೀಕರ್ ಅಂತ ಗೊತ್ತದಿರಲ್ಲ, IAS ಆಫೀಸರ್, ಮತ್ತು ದರ್ಪಣ್ ಜೈನ್ ಧಾರವಾಡ DC ಅವರಿಬ್ಬರು. ನಾನು ಗೌರಿಶಂಕರ್ ಹಾಸ್ಟೆಲ್ದಲ್ಲಿ ಜನರಲ್ ಸೆಕ್ರೆಟರಿ ಆಫ್ ಹಾಸ್ಟೆಲ್, ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್. ಊಟ ನಾವು ಹೇಗೆ ಮಾಡ್ತಿದ್ವಿ ಅಂದರೆ, ಹಿಂಗೆ ತಾಟ್ ಇಟ್ಕೊಂಡ್ಬಿಟ್ಟು ಉಳ್ಳಾಗಡ್ಡಿ, ಉಳ್ಳಾಗಡ್ಡಿ ಆನಿಯನ್ ಒಂದು ಮೂಲೆಯಲ್ಲಿ ಇಡೋದು. ಅದನ್ನು ಈ ನಾನ್ ವೆಜ್ ತಿನ್ಬೇಕಾದ್ರೆ ಇಡ್ತಾರೆ ನೋಡಿ, ಆ ಥರ. ಅಂದರೆ ನೀರೆಲ್ಲ ಹರಿದು ಹೋಗಿಬಿಡಲಿ, ಬೇಳೆ ಮಾತ್ರ ಈ ಕಡೆ ಇರಲಿ ಅಂತ. ಇಡೀ ಅಡುಗೆ ಊಟ ತಗೊಂಡೋಗ್ಬಿಟ್ಟು ದರ್ಪಣ್ ಜೈನ್ ಸರ್ ಎದುರುಗಡೆ ಇದ್ಬಿಟ್ಟಿದ್ದೆ. ಬನ್ನಿ ಸರ್, ನೀವು ಊಟ ಮಾಡೋಣ. ನಮಗೆ ಈ ಊಟ ಕೊಡೋದಾದರೆ ನೀವು ಸಮಾಜ ಕಲ್ಯಾಣ ವಿದ್ಯಾರ್ಥಿಗಳಿಗೆ ಇಲ್ಲೇ ಊಟ ಮಾಡೋಣ ಅಂತ. ಆ ಥರ ಇದ್ದ ವ್ಯಕ್ತಿನ ತಿದ್ದಿ ತೀಡಿ ರಾಮಕೃಷ್ಣ ಪರಮಹಂಸರ ಸಂಪರ್ಕಕ್ಕೆ, ದಿವ್ಯತ್ರಯರ ಸಂಪರ್ಕಕ್ಕೆ ತೆಗೆದುಕೊಂಡು ಬಂದು ಸ್ವಾಮಿ ವಿವೇಕಾನಂದರನ್ನ ನನ್ನ ಬದುಕಿನೊಳಗೆ ಇಂಟ್ರಡ್ಯೂಸ್ ಮಾಡಿದವರು ಸ್ವಾಮಿ ನಿರ್ಭಯಾನಂದ ಸರಸ್ವತಿ. ಯಾವ ನೌಕರಿಗೆ ನಾನು ಸೆಲೆಕ್ಷನ್ ಆದರೂ, ಕಂಡಕ್ಟರ್, ಪೋಸ್ಟಲ್ ಅಸಿಸ್ಟೆಂಟ್, FDA, SDA, ನೀನು ಇದಕ್ಕೆಲ್ಲ ಅಲ್ಲ. 1000 ಜನಕ್ಕೆ ಅನ್ನ ಹಾಕೋ ಶಕ್ತಿ ಇರೋ ನೀನು 4 ಜನಕ್ಕೆ ಸೀಮಿತ ಆಗ್ತೀಯಾ? ಬೇಡ ಬಾ, 10 ವರ್ಷ ಬಿಟ್ಟು ಹೋದರೂ ಈ ನೌಕರಿ ನಿಂಗೆ ಸಿಗ್ತದೆ, ನೀನು UPSC ಮಾಡು ಅಂತ ಹೇಳಿದ್ರು ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು. ಈ ವ್ಯಕ್ತಿಗಳ ಋಣ ತೀರಿಸಲಿಕ್ಕೆ ಪ್ರತಿ ಹಳ್ಳಿ, ಪ್ರತಿ ಶಾಲೆ, ಪ್ರತಿ ಜಾತ್ರೆ, ಪ್ರತಿ ಮಠ ನಾನು ಪಾಠ ಮಾಡೋದು ಮೇಡಮ್. ಬಹಳಷ್ಟು ಜನರಿಗೆ ಅರಗಿಸಲಾಗದ ಒಂದು ನನ್ನ ಗುಣ, ಒಪ್ಪಿಕೊಳ್ಳಲಾಗದ ಬಹುದೊಡ್ಡ ಸತ್ಯ ಏನಂದರೆ, ಈ ರಾಜ್ಯದಲ್ಲಿ ಭಾಳ ಮಾತಾಡ್ತಾನೆ ರವಿ ಚನ್ನಣ್ಣವರ್. ಹೃದಯದಿಂದ ಮಾತಾಡ್ತೀನಿ. ಏನು ಕಳ್ಕೊಳ್ಳೋದೈತಿ? 4 ಜನರಿಗೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ, 4 ಜನ ಆ ಮಾತಿನಿಂದ ಪ್ರೇರೇಪಿತರಾಗಿ ತಮ್ಮ ಬದುಕನ್ನು ಕಟ್ಕೊಳ್ತಾನ ಅನ್ನೋದಾದ್ರೆ, ಮಾತಾಡೋದು ಬಿಡೋದಂದ್ರೆ ಹೆಂಗೆ? ನಾವೇನಾದರೂ ವೈಯಕ್ತಿಕ ಏನದು ಲಾಭಕ್ಕಾಗಿ ನಾನು ಎಂದೂ ಏನೂ ಮಾಡಲಿಲ್ಲ, ಮಾಡುವುದೂ ಇಲ್ಲ. ನಮ್ದಿನ್ನೂ ಭಾಳ ದೊಡ್ಡ ಜರ್ನಿ ಇದೆ. ಈ ತಿಂಗಳ 23ನೇ ತಾರೀಕಿಗೆ 39 ವಯಸ್ಸಾಯ್ತದೆ ನನಗೆ. ಐ ಹ್ಯಾವ್ ಲಾಂಗ್ ವೇ ಟು ಗೋ. ದ ಯಂಗೆಸ್ಟ್ ಇನ್ ಎಂಟೈರ್ ಬ್ಯಾಚ್ ಆಫ್ ಹೋಲ್ ಇಂಡಿಯಾ. ನಮ್ಮ ಕಡೆ ಅಂತಾರ, ತಲೆ ಮ್ಯಾಗ ಮಾಸ್ ಹಾರಿಲ್ಲ ಒಂದಿನ್ನೂ ಅಂತ, ತಲೆ ಮ್ಯಾಗಿನ ಮಾಸ್ ಹಾರಿಲ್ಲ ಅಂತ. ಆದರೆ ಜೀವನಾನುಭವ, ಜನರಿಗಾಗಿ ಏನಾದರೂ ಮಾಡಬೇಕು ಅನ್ನೋ ಆ ತವಕ, ಆ ಶಕ್ತಿ ನನ್ನಲ್ಲೆಂದೂ ಕುಂದಲಿಲ್ಲ. ಏನೇ ಬರಲಿ ಸಮಾಧಾನವಾಗಿ ಜೀವನವನ್ನು ಎದುರಿಸುವ ಅದನ್ನು ಕೊಟ್ಟಿದ್ದು ರಾಮಕೃಷ್ಣ ವಿವೇಕಾನಂದಾಶ್ರಮ. ಸಾಹಿತ್ಯಕ್ಕೆ ಬಂದರೆ ಸ್ವಾಮಿ ವಿವೇಕಾನಂದ ಲಿಟ್ರೇಚರ್, ನಥಿಂಗ್ ಎಲ್ಸ್. ಉಪನಿಷತ್ತುಗಳ ಸಾರ ಸಂಗ್ರಹ ಸ್ವಾಮಿ ವಿವೇಕಾನಂದರ ಕೊಲಂಬೋ ಟು ಅಲ್ಮೋರೋ, ಹೋಲ್ ಲೈಫ್ ಆಫ್ ಹಿಮ್, 12 ಸೀರೀಸ್ಗಳಲ್ಲಿರುವುದು. ಇದನ್ನೇ ನಾನು ಪದೇ ಪದೇ ಓದೋದು. ಅದು ಗೊತ್ತಿಲ್ಲ, ನನ್ನ ಅನುಭವ, ನನ್ನ ವ್ಯಾಖ್ಯಾನವೇ ಅಂತಿಮ ಅಲ್ಲ. ನನ್ನ ಬದುಕು ನನ್ನನ್ನು ಹಿಂದೆ ತೆಗೆದುಕೊಂಡು ಬಂತು. ಹಾಗಾಗಿ ನಾನು ಇದಕ್ಕೆ ಒಗ್ಗಿಕೊಂಡು ಅದನ್ನು ಸ್ವೀಕರಿಸಿದೆ. ಇದನ್ನೇ ನಾನು ಸಮಾಜಕ್ಕೆ ಕೊಡ್ತಾ ಬಂದಿದ್ದು, ಬೇರೆ ಏನೂ ಇಲ್ಲ. ಸೊ ಅಲ್ಲಿ ಅನುಭವಿಸಿದ ಎಲ್ಲ ಘಟನೆಗಳು ನನ್ನ ಕಾರ್ಯಕ್ಷೇತ್ರ ವ್ಯಾಪ್ತಿಯಲ್ಲಿ ನನ್ನನ್ನು ಪರ್ಟಿಕ್ಯುಲರ್ ಇದೇ ರೀತಿ ಇರಬೇಕು ಅನ್ನೋದಕ್ಕೆ ಪ್ರೇರೇಪಣೆ ಆಯಿತು ನನ್ನ ಬದುಕು ಮೇಡಮ್. ಕಂಪ್ಲೀಟಾಗಿ ಪೊಲೀಸ್ ಇಲಾಖೆ, ಪೊಲೀಸ್ ಸ್ಟೇಷನ್ನು, ಇನ್ನೊಂದು ಇಲ್ಲಿಗಲ್ ಆ್ಯಕ್ಟಿವಿಟಿ. ವೈ ಐ ಹೇಟ್ ಇಟ್. ಯಾಕೆ? ಮೈಸೂರು ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಲೋಡ್ ಮಾಡೋವನು, ಟ್ರ್ಯಾಕ್ಟರ್ ಓನರು, ಎಲ್ಲರ ಮೇಲೂ FIR ಯಾಕೆ ಮಾಡ್ತಿದ್ದೆ? ಶಿವಮೊಗ್ಗ ಜಿಲ್ಲೆಯಲ್ಲಿ ಅಕ್ರಮ ಮರಳುಗಾರಿಕೆಗೆ ಸಾಗಾಣಿಕೆ ಮಾಡಬೇಕಾದ್ರೆ ಇನ್ಸ್ಪೆಕ್ಟರ್ ಸಹಾಯ ಮಾಡಿದರು ಅಂತ ನಾನೇ ಹೋಗಿ ಯಾಕೆ ಅವ್ರ ಮೇಲೆ ಸ್ವತಃ ಇನ್ಸ್ಪೆಕ್ಟರ್ ಮೇಲೆ ಅರೆಸ್ಟ್ ಮಾಡಿದೆ? ಹಾಸನ ಜಿಲ್ಲೆಯಲ್ಲಿ SP ಆಗಿದ್ದಾಗ ಆಲೂರು ಪೊಲೀಸ್ ಸ್ಟೇಷನ್, ಒಂದೇ ಠಾಣೆಯವರು, ಆ ಪೈಪ್ಲೈನ್ ಹೋಗುತ್ತೆ ಮ್ಯಾಂಗ್ಳೂರು ಪೈಪ್ಲೈನ್, ಆ ಪೈಪ್ಲೈನನ್ನು ಒಡೆದು ಯಾವುದೋ ಒಂದು ಅಕ್ರಮಕ್ಕೆ ಸಾಥ್ ಕೊಟ್ಟರು ಅಂತ ಇನ್ಸ್ಪೆಕ್ಟರ್, PSI, ಹೋಲ್ ಸ್ಟೇಷನ್ ಏಕ್ದಮ್ ಸಸ್ಪೆಂಡ್. ಯಾಕೆ ಮಾಡಿದೆ? ಅಥವಾ ಶಿವಮೊಗ್ಗದಲ್ಲಿ ಅಕ್ರಮ ಮರಳುಗಾರಿಕೆ, ಇದು ಮಟ್ಕಾ ನಡಿಬೇಕಾದ್ರೆ, ಮಟ್ಕಾ OC ಓಪನ್ ಕ್ಲೋಸ್, ಮುಂಬೈ ಮತ್ತು ಇನ್ನೊಂದು ಕಲ್ಯಾಣಿ ಅಂತ ಕರೀತಾರೆ ಅದಕ್ಕೆ, ಅದ್ರ ಮೇಲೆ ಯಾಕೆ ಗೂಂಡಾ ಆ್ಯಕ್ಟ್, 37 ಗೂಂಡಾ ಆ್ಯಕ್ಟ್, 37 ಹೈಕೋರ್ಟ್ ಜಡ್ಜ್ಗಳ ಎದುರುಗಡೆ ಹೋಗಿ ನಿಂತ್ಕೊಂಡು ನಾನೇ ಪ್ರೆಸೆಂಟ್ ಮಾಡುವೆ.
ಹೈಕೋರ್ಟ್ ಜಡ್ಜ್ಗಳ ಎದುರು ನಿಂತ್ಕೊಂಡು ಆ ಎಲ್ಲವನ್ನೂ ಅಪ್ಹೆಲ್ಡ್ ಯಾಕೆ ಮಾಡಿದೆ ಅಂದರೆ, ಮೊನ್ನೆ ಒಂದು ಘಟನೆ ಆಯಿತು. ಎಲ್ಲಿ? ಬಿಜಾಪುರದಲ್ಲಿ. ಅವರೇನೋ ಇಸ್ಪೀಟ್ ಆಡ್ತಾ ಇದ್ರು, ಓಡೋದ್ರು, 5 ಜನ ಸತ್ತೋಗ್ಬಿಟ್ರು. ಐ ಸಿ ಲೈಕ್ ದಿಸ್. ಹೌ ಐ ಸಿ ಅಂದರೆ, ಅಪರಾಧಗಳಲ್ಲಿ ಹೌ ಐ ಸಿ ಅಂತಂದರೆ, ಅತ್ಯಂತ ಒಂದು ವೇಳೆ ಅವ್ರಿಗೆ ಪೊಲೀಸರ ಬಗ್ಗೆ ಭಯ ಇರದೆ ಹೋಗಿದ್ರೆ 5 ಜನ ಸತ್ತೋದ್ರು. ಅಪರಾಧ ಮಾಡಿದ ಅನ್ನೋ ಕಾರಣಕ್ಕೆ ಅವ್ರನ್ನ ಸಾಯಿಸೋ ಅಧಿಕಾರ ನಮಗಿಲ್ಲ. ಇನ್ನೊಂದು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನೀವೆಲ್ಲ ಇಲ್ಲಿ ಸೇರಿರೋರೆಲ್ಲ ಭಾಳ ನನ್ನ ಜೀವನಾನುಭವಕ್ಕೂ ಮೀರಿದ ಅನುಭವವನ್ನು ಹೊಂದಿದವರು, ಬುದ್ಧಿವಂತರು ಅನ್ನೋ ಕಾರಣಕ್ಕೆ ಒಂದು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇಡೀ ರಾಜ್ಯದಲ್ಲಿ ಒಂದು ದಿನಕ್ಕೆ 4 ಮರ್ಡರ್ಗಳಾಗುತ್ತೆ. ವರ್ಷ ಪೂರ್ತಿ ಕಳೆದರೂ ಒಂದು 600 ಮರ್ಡರ್ಗಳು ನಮ್ಮ ರಾಜ್ಯದಲ್ಲಿ. ಪ್ರಾಪರ್ಟಿ ಅಫೆನ್ಸಸ್ ಮೈಸೂರು ಜಿಲ್ಲೆದ ಹೇಳೋದಾದರೆ 7,000 ಪ್ರಕರಣಗಳು ರಿಜಿಸ್ಟರ್ ಆಗುತ್ತೆ. ಮೈಸೂರು ಜಿಲ್ಲೆ. ಹಾಸನ 8,000, ಶಿವಮೊಗ್ಗ ಅದು 8,000. ಹೈಯೆಸ್ಟ್ ಎ ಜಿಲ್ಲೆಗಳಂತ ಕರಿತೀವಿ ನಾವು ಇವನ್ನೆಲ್ಲ. ಇಲ್ಲಿ ಪ್ರಾಪರ್ಟಿ ಅಫೆನ್ಸಸ್, ಸ್ವತ್ತಿನ ಅಪರಾಧಗಳು, ಕೊಲೆ, ಮರ್ಡರ್ ಫಾರ್ ಗೇನ್, ಲಾಭಕ್ಕಾಗಿ ಕೊಲೆ, ಚೈನ್ ಸ್ನ್ಯಾಚಿಂಗ್, ಮೋಟರ್ ವೆಹಿಕಲ್ ಥೆಫ್ಟ್, ಆರ್ಡಿನರಿ ಥೆಫ್ಟ್, ಆಲ್ ಪುಟ್ ಟುಗೆದರ್ 5 ರಿಂದ 6 ಕೋಟಿದಿರುತ್ತೆ. ಹೌ ಮಚ್? 5 to 6 crore ಅಷ್ಟೇ. ಎಕನಾಮಿಕ್ ಅಫೆನ್ಸಸ್, ಆರ್ಥಿಕ ಅಪರಾಧಗಳಂದರೆ ವೈಟ್ ಕಾಲರ್ ಕ್ರೈಮ್ಸ್, ಚೀಟಿಂಗ್, ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, ಮಿಸ್ಅಪ್ರೋಪ್ರಿಯೇಷನ್ ಆ್ಯಂಡ್ ಮಲ್ಟಿ ಲೆವೆಲ್ ಮಾರ್ಕೆಟ್ ಅಫೆನ್ಸಸ್, SMS ಅಂತ ಕರಿತೀವಿ ನಾವು ಅದಕ್ಕೆ. ಅವು ಎಷ್ಟಿರ್ತದಂದರೆ ಪ್ರತಿ ಜಿಲ್ಲೆಯಲ್ಲೂ 100 ರಿಂದ 200 ಕೋಟಿ ದಾಟಿರುತ್ತೆ. ಬೆಂಗಳೂರು ಮಹಾನಗರ ಅಂತೂ ಒಂದು 1000 ಕೋಟಿ ಇರುತ್ತೆ. ಟು ಡಿಟೆಕ್ಟ್ ಅ ಕ್ರೈಮ್, ಒಂದು ಅಪರಾಧಿಯನ್ನು ನಾವು ತೆಗೆದುಕೊಂಡು ಬಂದು ಆ ಕಳ್ತನ, ಮೋಟರ್ ವೆಹಿಕಲ್ ಕಳ್ತನ ಮಾಡಿದವನು ಅಥವಾ ಚೈನ್ ಸ್ನ್ಯಾಚಿಂಗ್ ಮಾಡಿದವನು, ಮನೆಗಳ್ತನ ಮಾಡಿದವನ್ನ ನಾವು ಪತ್ತೆ ಮಾಡಲಿಕ್ಕೆ ಅನುಸರಿಸುವ ಮಾರ್ಗ ವಿಧಾನಕ್ಕೂ ಒಬ್ಬ ಆರ್ಥಿಕ ಅಪರಾಧಿ ಹೂ ಇಸ್ ವೆಲ್ ಅವೇರ್ ಆಫ್ ಎವ್ರಿಥಿಂಗ್, ಆತನ ಪ್ರಕರಣದಲ್ಲಿ ಆ ಪ್ರಕರಣದ ತನಿಖೆಯನ್ನು ಮಾಡುವ ವಿಧಾನಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಇದನ್ನು ನಾನು ಮತ್ತೆ ಡೀಟೇಲ್ ಹೇಳಲಾರೆ ಬಿಕಾಸ್ ಆಫ್ ವೇರಿಯಸ್ ಅದರ್ ಥಿಂಗ್ಸ್. ಅಂದರೆ ಜಸ್ಟಿಸ್ ಸಿಸ್ಟಮ್, ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮಲ್ಲಿ ಇಫ್ ಯು ಆರ್ ಲರ್ನೆಡ್, ಇಫ್ ಯು ಹ್ಯಾವ್ ದ ಅಫೋರ್ಡಬಿಲಿಟಿ ಟು ಹೈರ್ ಅ ಗುಡ್ ಅಡ್ವೊಕೇಟ್, ಯು ಆರ್ ಸೇಫ್. ಭಾಳ ನೀವು ಸುರಕ್ಷಿತರು. ಅದೇ ನೀವು ಇಲ್ಲ ಎಂದಾದಲ್ಲಿ, ನಿಮಗಿಲ್ಲಪ್ಪ, ಉದಾಹರಣೆಗೆ ಯಾರೋ 5 ಜನ ಇದ್ರಲ್ಲ, ಗ್ಯಾಮ್ಲಿಂಗ್ ಆರ್ಡರಪ್ಪ, ಒಳ್ಳೆ ಶ್ರೀಮಂತ ಏನು ಮಾಡ್ತಾವನೆ, ಕ್ಯಾಸಿನೋ ಗೋವಾದಲ್ಲಿ ಬುಕ್ ಮಾಡ್ತಾನೆ, ಹೋಗೋದು ಫ್ಲೈಟ್ ಟಿಕೆಟ್ ಬಾರಿ ಭರ್ಜರಿ ಕೂತ್ಕೊಂಡು ಆಡಿ ಬರ್ತಾನೆ. ಅವ್ನು ಕಾರ್ ಕಳಿಸ್ತಾರೋ ಏರ್ಪೋರ್ಟ್ನಿಗೆ, ಆರಾಮ್ಸಿ ಹೋಗಿ ಬರ್ತಾನವ. ಹಳ್ಳಿಯಲ್ಲಿರೋವನು ಪಾಪ ಯಾವಾಗ ಪೊಲೀಸರು ಬರ್ತಾರ ಓಡೋದ, ಅವ್ನು ತೊಗೊಂಬರೋದು, ಹೊಡೆಯೋದು. ಐ ಆಮ್ ನಾಟ್ ಜಸ್ಟಿಫೈಯಿಂಗ್ ಎನಿ ಅಫೆನ್ಸ್. ಐ ಆಮ್ ಸೋಷಿಯೋ ಎಕನಾಮಿಕ್ ಇಕ್ವೇಷನ್ಸ್, ಸಮಾಜದ ಒಬ್ಬ ವ್ಯಕ್ತಿಯ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿ ಆ ವ್ಯಕ್ತಿಯ ಸಂಪೂರ್ಣ ಬದುಕಿನ ಒಳ ಹೊರಗನ್ನು ನಿರ್ಧರಿಸುತ್ತೆ. ಹಾಗಾಗಿ ನಮ್ಮೂರಲ್ಲಿ ನಾನು ನೋಡಿದ್ದೆ, ಓಸಿ ಆಡಿ ಊರು ಬಿಟ್ಟರೆ ನೋಡಿದ್ದೆ ನಾನು, ಓಪನ್ ಕ್ಲೋಸ್. ಗ್ಯಾಂಬ್ಲಿಂಗ್ ಈ ಜೂಜಾಟ ಅಂದರ್ಬಹಾರ ಆಡ್ಲಿಕ್ಕೆ ಹೋಗಿ ಅಲ್ಲೊಬ್ಬ ಸಾಲ ಕೊಟ್ಟು ಆಡಿಸ್ತಾನ, ಬಡ್ಡಿ ಹೊಲ ಬರೆಸ್ಕೊಳ್ತಾರ. ಅವ ವಾಪಸ್ ತೀರಿಸದೆ ಹೋದಲ್ಲಿ ಹೊಲ ಬರೆಸ್ಕೊಳ್ತಾರ. ಮೈಸೂರು, ದಕ್ಷಿಣ ಕರ್ನಾಟಕದಲ್ಲಿ ನೀವೆಲ್ಲ ಅದೃಷ್ಟವಂತರು. ಹಾನೆಸ್ಟ್ಲಿ ಕರ್ನಾಟಕನೇ ಅದೃಷ್ಟ. ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕ ಭಾಳ ಅದೃಷ್ಟ. ಯಾಕಂದರೆ ಮಹಾರಾಜರ ಆಳ್ವಿಕೆಯಲ್ಲಿ ಸಂಪದ್ಭರಿತವಾಗಿ ನೀರಾವರಿ, ಹೊಲ ಮನಿ, ನೌಕರಿ, ಇಂಡಸ್ಟ್ರೀಸು, ಎಜುಕೇಷನ್ ಎಲ್ಲ ಚಲೋ ಐತಿಲ್ಲ. ನಾವು ಎಲ್ಲ ಮುಂಬೈ ಕರ್ನಾಟಕ, ಹೈದರಾಬಾದ್ ನಿಜಾಮನ ಆಳ್ವಿಕೆಗೆ ಒಳಪಟ್ಟವರು, ರಜಾಕರ ದಾಳಿಯನ್ನು ಎದುರಿಸಿದವರು, ಎಲ್ಲ ರೀತಿಯ ದೌರ್ಜನ್ಯಕ್ಕೆ ಒಳಗಾದವರು. ಇಲ್ಲಿಯ ಬಡತನದ ವ್ಯಾಖ್ಯಾನಕ್ಕೂ ನಮ್ಮೂರಿನ ಬಡತನದ ವ್ಯಾಖ್ಯಾನಕ್ಕೂ ಬಹಳ ವ್ಯತ್ಯಾಸವಿದೆ. ಇಲ್ಲಿಯ ಶಿಕ್ಷಿತ ಅನ್ನೋ ವ್ಯಾಖ್ಯಾನಕ್ಕೂ ನಮ್ಮೂರಿನ ಶಿಕ್ಷಿತ ಅನ್ನೋ ವ್ಯಾಖ್ಯಾನಕ್ಕೂ ವ್ಯತ್ಯಾಸವಿದೆ. ಇಲ್ಲಿಯ ಶ್ರೀಮಂತ ಆ ವ್ಯಾಖ್ಯಾನಕ್ಕೂ ನಮ್ಮೂರಿನ ಶ್ರೀಮಂತನ ವ್ಯಾಖ್ಯಾನಕ್ಕೂ ವ್ಯತ್ಯಾಸವಿದೆ, ಭಾಳ ವ್ಯತ್ಯಾಸವಿದೆ. ಅಲ್ಲಿ ನಮ್ಮ ಊರಾಗ ಹೆಂಗೆ ಇಸ್ಪೀಟ್ ಆಡಿ ಸೋತ ಅಂತ ನಾವು ಊರು ಬಿಡ್ಬೇಕವ, ಅಷ್ಟ ಸಿಂಪಲ್. ಹೊಲ ಮನೆ ಕಳ್ಕೊಂಡು ಹೋಗ್ಬೇಕು. ಆ ಕಾರಣ ನೋಡಿದ್ನಲ್ಲ. ಹಾಗಾಗಿ ಕಮ್ಮು ಆಟ ಮೇ ಜೂಜಾಟ, ದಂಧೆ, ಮರಳು,
ದೌರ್ಜನ್ಯ, ರೌಡಿಸಮ್, ವಧೆ ಕಂಪಲ್ಸರಿ, FIR ಕಂಪಲ್ಸರಿ, ವಧೆ ಬೋನಸ್. ಐ ನೆವರ್ ಬಿಲೀವ್ಡ್ ಇನ್ ಸ್ಮೂತ್ ಪೊಲೀಸಿಂಗ್. ನೋ, ಪಕ್ಕ ಹೇಳಿದ್ದೀನಿ. ಯು ರೆಫರ್ ಬ್ಯಾಕ್ ಮೈ ಆಲ್ ಸ್ಪೀಚಸ್, ಆಲ್ ಮೈ ಓಲ್ಡ್ ಸ್ಟೇಟ್ಮೆಂಟ್ಸ್. ಪೊಲೀಸರಿಗೆ ಕೊಟ್ಟ ಲಾಠಿ ಬಂದೂಕ್ ಆಯುಧ ಪೂಜೆಗಲ್ಲ ಅಂತ ಹೇಳ್ತಿದ್ದೆ ನಾನು. ಅಂಡ್ ಐ ಹ್ಯಾವ್ ಡನ್ ಇಟ್. ನಾನು ಮಾಡಿದ್ದೀನಿ ಅದನ್ನು. ಮನುಷ್ಯನಿಗೆ ತಕ್ಕ ಮಾತು, ರೋಗಕ್ಕೆ ತಕ್ಕ ಔಷಧಿ. ಒಬ್ಬ ಸಣ್ಣ ಬಾಲಕಿಯ ಮೇಲೆ ಪೋಸ್ಟ್ ಗ್ರ್ಯಾಜುಯೇಟ್ MBA ಆಗಿರ್ತಕ್ಕಂಥ ಒಬ್ಬ ಪ್ರಜ್ಞಾವಂತ ಅತ್ಯಾಚಾರ ಮಾಡುವುದಾದರೆ, ಶುಡ್ ಐ ಸ್ಪೆಂಡ್ ಮೈ ಟೈಮ್ ಇನ್ ಟೀಚಿಂಗ್ ಹಿಮ್ ವಾಟ್ ಈಸ್ ಸಿವಿಕ್ ಸೆನ್ಸ್, ವಾಟ್ ಈಸ್ ಹ್ಯೂಮನ್ ರೈಟ್, ಹೌ ಟು ಬಿ ಅ ಸಿವಿಲೈಸ್ಡ್ ಪರ್ಸನ್? ಹಿ ಶುಡ್ ಬಿ ಡೆಲ್ಟ್ ವೆರಿ ಫರ್ಮ್ಲಿ. ಒಬ್ಬ ಹ್ಯಾಬಿಚುವಲ್ ಅಫೆಂಡರ್ ತನ್ನ ಮನೆ ಮಾತ್ರ ಚೆನ್ನಾಗಿರಲಿ, ಊರನ್ನ ಹಾಳು ಮಾಡ್ತೀನಿ ಅಂತ ಒಂದು ಓಸಿ ಅಡ್ಡೆ ನಡೆಸಿದ್ರೆ ಸನ್ಮಾನ ಮಾಡಬೇಕಾ ಅವನಿಗೆ? ಜೂಜಾಟ ಮಾಡೋವನಿಗೆ ಸನ್ಮಾನ ನಡೆಸ್ಬೇಕಾ? ಅವನು ಯಾವನ್ನಾದರೂ ಆಗಿರಲಿ, ಅವನ ಹಿಂದೆ ಬೇಕಾದಂಥವನು ಇರಲಿ. ಹೀ ಈಸ್ ಅ ಕ್ರಿಮಿನಲ್, ದಟ್ಸ್ ಆಲ್. ದಟ್ ಶುಡ್ ಬಿ ದ ಕ್ಲಾರಿಟಿ. ಹಾಗಾಗಿ ನನ್ನ ಬದುಕಿನ ವೈಯಕ್ತಿಕ, ನಾವು ಅದರ ಏನು ಹೇಳ್ತಾರೆ, ಬೆನಿಫಿಷರೀಸ್ ಆಫ್ ಆಲ್ ದೋಸ್ ಥಿಂಗ್ಸ್ ಡ್ಯೂರಿಂಗ್ ಚೈಲ್ಡ್ಹುಡ್ ನಾವು ನೋಡಿದ್ವಿ. ಕುಡಿದು ಬಂದು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವ್ರ ಮನೆಗೆ ಬಂದಾಗ, ಉತ್ತರ ಕರ್ನಾಟಕದಾಗ ಹೆಂಡತಿ ಹೊಡೆಯೋದಂದ್ರೆ ಅವ ಒಳ್ಳೆ ಗಂಡ. ಇವು ಬೇಕಾದ್ರೆ ಹೊಡಿತಾನಂದ್ರೆ ಅವ ಯಾರು ಕಂಪ್ಲೇಂಟ್ ಕೊಡಲ್ಲ ನಮ್ಮ ಕಡೆ. ಈಗ ಇತ್ತೀಚೆಗೆ ಆಗ್ತಾ ಇದೆ. ಐ ಹ್ಯಾವ್ ಸೀನ್ ಇಟ್ ಮೈ ಓನ್ ಐಸ್. ನಮ್ಮ ಚಿಕ್ಕಮ್ಮ, ನನ್ನ ದೊಡ್ಡಮ್ಮ, ನನ್ನ ತಾಯಿ, ನಾವು ನೋಡಿದ್ದೀವಿ. ಇಟ್ ಯೂಸ್ ಟು ಬಿ ನೈಟ್ ಮೇರ್ಸ್ ಫಾರ್ ಅಸ್. ಇಟ್ಸ್ ನಾಟ್ ದಟ್ ಈಸಿ. ಯು ವಿಲ್ ನೆವರ್ ಫೈಂಡ್. ಇಟ್ಸ್ ವೆರಿ ರೇರ್. ಅದು ನಮ್ಮ ಡೌನ್ ಟ್ರಾಡನ್ ಕಮ್ಯುನಿಟಿಗಳಲ್ಲಿ ಕುಡಿಯೋದು ಹೊಡೆಯೋದು ಅಂತಂದ್ರೆ, ಅದು 18 ವರ್ಷ ಆತಂದ್ರೆ ಅವಂಗೆ ಯಾವ ರೀತಿ ಇಲ್ಲಿ ನೀವು ಹುಡುಗನಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡಿಸ್ತೀರೋ ಆ ಕಡೆ ಎಲ್ಲ ಹಳ್ಳಿಗಳೆಲ್ಲ ಕುಡಿಯೋದು ಆರಂಭ ಆಯ್ತದೆ. ಮದ್ಯಪಾನ, ಅದ್ರ ಜೊತೆ ಒಂದು ಚುಟ್ಟ, ಸ್ವಲ್ಪ ತಿನ್ನೋದು, ಅಡ್ಡಾಡೋದು ಮಾಡಲಿ, ಬೇಡ ಅಂತ ಹೇಳಲ್ಲ. ಆದರೆ ಒಬ್ಬ ಹೆಂಡತಿಯನ್ನು ನೋಡಿಕೊಳ್ಳುವ ಬಗೆ, ಒಬ್ಬ ಮಗಳನ್ನು ಬೆಳೆಸುವ ಪರಿ, ಅಕ್ಕ ತಂಗಿಯರನ್ನು ನೋಡುವ ಗುಣ, ಇದನ್ನು ಕಲಿಸ್ಲಿಕ್ಕೆ ಪ್ರತಿ ದಲಿತ ಕಾಲನಿಗಳಿಗೂ ನಾನು ವಿಸಿಟ್ ಕೊಡ್ತಿದ್ದೆ ಮೇಡಮ್. ಪ್ರತಿ ದಲಿತ ಕಾಲನಿ ಹೋಗೋದು, ಅವ್ರಿಗೆ ಹೇಳೋದು. ಬೇರೆ ಎಲ್ಲಾದರೂ ಸಾರಾಯಿ ಮಾಡಿದರೆ ಬಿಡ್ತಿದ್ನೇನೋ, ದಲಿತ ಕಾಲನಿಗಳು ಯಾರು ಸಾರಾಯಿ ಮಾಡಿದರೆ ಒದ್ದೊಳಗೆ ಹಾಕಿದ್ದೀನಿ. ಹೈಯೆಸ್ಟ್ ಕೇಸ್ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋರು ಎಕ್ಸೈಸ್ DCಗಳು. ರವಿಚಂದ್ರನ್ ಅವ್ರು ಬಂದರೆ ಎಕ್ಸೈಸ್ ರೆವೆನ್ಯೂ ಏಕ್ದಮ್ ಕಡಿಮೆ ಆಯ್ತದೆ. ಪಾಪಿಯ ದನ ಪ್ರಾಯಶ್ಚಿತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ನಾಯಿಯ ಹಾಲು ನಾಯಿಯ ಮರಿಗಲ್ಲದೆ ಪಂಚಾಮೃತಕ್ಕೆ ಬಾರದಯ್ಯ. ದಟ್ ದರ್ ಇಸ್ ಅ ವೇ. ಯು ಕೆನಾಟ್ ಜಸ್ಟಿಫೈ ದ್ಯಾಟ್. ಸೊ ಹಾಗಾಗಿ ಮಾರೋರು ಕೊಟ್ಟವ್ರು ಎಲ್ಲರ ಮೇಲೂ ಕೇಸ್ ಹಾಕ್ತಿದ್ದೆ. ದಿಸ್ ಇಸ್ ಮೈ ಜರ್ನಿ, ದಟ್ಸ್ ಆಲ್. ವಾಟ್ ಐ ಈವನ್ ದೋ ನಾನೇನು ಅನುಭವಿಸಿದೆ ಆ ಕಷ್ಟಗಳನ್ನು ಇತರರು ಅನುಭವಿಸಬಾರ್ದು. ವೈ ವಿ ಸ್ಟಾರ್ಟೆಡ್ ಶ್ರೀ ರಾಮಕೃಷ್ಣ ವಿವೇಕಾನಂದ ಎಜುಕೇಷನ್ ಟ್ರಸ್ಟ್. ಕಳೆದ 2017ರಿಂದ 7 ವರ್ಷಗಳಿಂದ ಇಲ್ಲೇ ಸ್ಟಾರ್ಟ್ ಮಾಡಿದ್ವಿ ನಾವು. ಇನ್ಫ್ಯಾಕ್ಟ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್, FDA, SDA, PSI, IAS, ಸಿವಿಲ್ ಸರ್ವೆಂಟ್ಗೆ. RDC ಅಂದರೆ ಭರವಸೆ ಅಂತ ಇನ್ಸ್ಟಿಟ್ಯೂಷನ್ ಹೆಸರು. ವೈ ಐ ಡಿಡ್ ಇಟ್ ಅಂದರೆ ಮೇಡಮ್, ನನಗೆ ಸಿವಿಲ್ ಸರ್ವೆಂಟ್ ಆಗಬೇಕನ್ನೋ ಕನಸು ಬಂದಾಗ ಒಬ್ಬರು ನೋಡ್ಲಿಕ್ಕೆ ಹೋದೆ ನಾನು. ನಮ್ಮೂರಿಂದ ಯಾರೋ ಒಬ್ಬರು, ಐ ಟುಕ್ 6 months ಜಸ್ಟ್ ಟು ಸಿ ಹಿಮ್. ಒಬ್ರು ಯಾರೋ ನಮ್ಮ ಜಿಲ್ಲೆಯಿಂದ ಆದರೂ ಅವ್ರು ನೋಡ್ಲಿಕ್ಕಾಗಲಿಲ್ಲ ನನಗೆ. ನೋಡೋಣ, ಕೈ ಕುಲ್ಕೋಣ, ಸಿವಿಲ್ ಸರ್ವೆಂಟ್ ಅಂದರೆ ಹೇಗಿರ್ತಾರೆ ಅಂತ ಹೇಳಿ. ಅದು ಆಗಲಿಲ್ಲಲ್ಲ. ಅದು ಆಗಲಾರದ ಕಾರಣಕ್ಕೆ ನಾನು ಸಿವಿಲ್ ಸರ್ವೆಂಟ್ ಆಗಿದ್ದೀನಿ. ನನ್ನಿಂದನೇ ನಿಲ್ಲಬಾರದು. ನಮ್ಮ ರಾಜ್ಯದಲ್ಲಿ ಸ್ವತಂತ್ರ ಭಾರತ 75 ವರ್ಷಗಳ ಇತಿಹಾಸದಲ್ಲಿ IAS IPS ಅಲ್ಲಿ ನಮ್ಮ ಪಾಲೇನಿತ್ತೋ 1/3 ಇಸ್ ಅ ಇನ್ಸೈಡರ್ ಕೋಟಾ ಇನ್ ಸಿವಿಲ್ ಸರ್ವಿಸ್. ಅಷ್ಟು ಇದುವರೆಗೂ ಯಾರೂ ಬಂದಿಲ್ಲ. ಬರೀ ನಮ್ಮವರು ಡಾಕ್ಟ್ರು, ಇಂಜಿನಿಯರ್ ಆಗ್ತಿದ್ದಾರೆ. ಕರ್ನಾಟಕದಿಂದ IAS IPS IRS ಅಧಿಕಾರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರಬೇಕು ಅನ್ನೋ ಕಾರಣಕ್ಕೆ ಸೇವೆ ಸಲ್ಲಿಸಿದ ಪ್ರತಿ ಜಿಲ್ಲೆಯಲ್ಲಿ 1 ದಿನದ ಸ್ಪರ್ಧಾತ್ಮಕ ಪರೀಕ್ಷೆಯ ಕಾರ್ಯಾಗಾರಗಳನ್ನು ಮಾಡ್ತಿದ್ದೆ. ಪ್ರತಿ ಹುಡುಗರಿಗೂ ಕೋಚಿಂಗ್ ಕೊಡ್ತಿದ್ವಿ. ಇದೇ ದಸರಾದಲ್ಲಿ ಯುವ ದಸರಾದ ಇನ್ಚಾರ್ಜ್ ಇದ್ದೆ. ಯುವ ದಸರಾ ಇನ್ಚಾರ್ಜ್ ಇದ್ದಾಗ ಬರೀ ಹಾಡು ಕುಣಿತ ಡ್ಯಾನ್ಸ್ ಬೇಡ,
ಯುವ ಅನ್ವೇಷಣೆ, ಎಂಬ್ರೇಸ್ ದ ಫಿಯರ್ ಅಂಥೇಳಿ ಇದೇ ರಂಗಮಂದಿರದಲ್ಲಿ 2 ದಿವಸ ವರ್ಕ್ಶಾಪ್ ಮಾಡಿದ್ನ ಇಲ್ಲ ಗುರು? 2 ದಿನಗಳ ಕಾಲ ಬೆಸ್ಟ್ ಆಫ್ ದ ಬೆಸ್ಟ್ ಬ್ರೈನ್ಸ್, ಸಿವಿಲ್ ಸರ್ವೆಂಟ್ಸ್, ಎಂಟರ್ಪ್ರಿನರ್ಸ್ನ ಕರೆಸಿ ಯೂಟ್ಯೂಬಲ್ಲಿದೆ ನೋಡಿ, ಎಲ್ಲರಿಗೂ ಪಾಠ ಮಾಡೋದು. ಮೈಸೂರು ಭಾಗದ ಜನ IAS IPS ಅಧಿಕಾರಿಗಳಾಗಬೇಕು. ನಿಮ್ಗೆ ಗೊತ್ತಿರಲಿ, ನಮ್ಮ ಕೋಟಾ ಏನಿದೆಯಲ್ಲ, ಅಂದರೆ ಕೋಟಾ ಇನ್ ದ ಸೆನ್ಸ್ ಸ್ಟೇಟಲ್ಲಿ 10 ಹುದ್ದೆಗಳಿದ್ದರೆ 6 ಜನ ಔಟ್ಸೈಡರ್ಗಿರುತ್ತೆ, 3 ಜನ ಇನ್ಸೈಡರ್ಗಿರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಮಂಡಲ್ ಕಮಿಷನ್ ರಿಪೋರ್ಟ್ ಜಾರಿಯಾಗುವವರೆಗೂ ಕನ್ನಡಿಗರು ಹೆಚ್ಚಿನ ಪ್ರಮಾಣದಲ್ಲಿ IAS IPS ಅಧಿಕಾರಿಗಳಿಲ್ಲ. ಅದು ಬಿಡಿ, ರಿಸರ್ವ್ಡ್ ಕ್ಯಾಟಗರಿ SC ST OBC ಅದರಲ್ಲೂ ಕೂಡ ಅರ್ಹ ಅಭ್ಯರ್ಥಿಗಳೇ ಸಿಗಲ್ಲ, ಎಲಿಜಿಬಲ್ ಕ್ಯಾಂಡಿಡೇಟ್ಗಳೇ ಸಿಗಲ್ಲ. ನಮ್ಮವರು ನೀಟಲ್ಲಿ ನಾಟಾದಲ್ಲಿ ಟಾಪರ್ಸ್ ಆಗ್ತಾರೆ, ರ್ಯಾಂಕರ್ಸ್ ಆಗ್ತಾರೆ, IIT IIMಗೆ ಹೋಗ್ತಾರೆ. ಅಂದರೆ ಬುದ್ಧಿವಂತರಿಲ್ವಾ? ಬುದ್ಧಿವಂತರಿದ್ದಾರೆ, ಅವರಿಗೆ ಮಾರ್ಗೋಪಾಯ ಗೊತ್ತಿಲ್ಲ. ಅದನ್ನು ಹೇಳಲಿಕ್ಕೆ ನಾನು ಸಾಸಿ ಮರಳಿನವರ ಪಾಠ ಕೇಳಲಿಕ್ಕೆ ಜ್ಞಾನ ಭಾರತಿ ಯೂನಿವರ್ಸಿಟಿಯಿಂದ ಚಂದ್ರ ಲೇಔಟ್ವರೆಗೂ ನಡ್ಕೊಂಡು ಹೋಗ್ತಿದ್ದೆ. ಇನ್ನೂ ನೆನಪಿದೆ, ಯಾವುದದು, ಸುಮುಖ ಬುಕ್ ಹೌಸ್ ಅಂತ ಕನ್ನಡ ಲಿಟ್ರೇಚರದ್ದು. ಸಾಸಿ ಮರಳೇನವರು ಇದ್ರು, ಅವಾಗ ಇನ್ನೂ ಬದುಕಿದ್ರು. ಅವ್ರ ಪಾಠ ಕೇಳಲಿಕ್ಕೆ ನಾನು ಜ್ಞಾನ ಭಾರತಿ ಯೂನಿವರ್ಸಿಟಿಯಿಂದ ಬರ್ತಿದ್ದೆ. ಕನ್ನಡ ಸಾಹಿತ್ಯ ನಾನು ತಿಳ್ಕೋಬೇಕು ಅಂತ ಹೇಳಿ, ಹಂಗೆ ಆಗಬಾರ್ದು ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಮಾಡಿ ಪ್ರತಿನಿತ್ಯ ನೀವು RDC ಭರವಸೆ ಅಂತ ಹೊಡಿರಿ, ಎವ್ರಿ ಡೇ ದೇರ್ ವಿಲ್ ಬಿ ಒನ್ ವಿಡಿಯೋ. ಯಾರು ನೋಡ್ತಾರ ಬಿಡ್ತಾರ, ನಾವು ನಮ್ಮ ಹುಡುಗರಿಗೆ ಪಾಠ ಮಾಡೋಣ ಅಂತ ಹೇಳಿ. ಅಂದರೆ ಅದು ಆ ಬದುಕಿನ ಪಾಠ. ನಾನು ವಿದ್ಯಾರ್ಥಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀಬೇಕಾದ್ರೆ ಎದುರಿಸಿದ ಸಮಸ್ಯೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಬರಬಾರ್ದು ಅಂತ ಹೇಳಿ ನಾವು ನಮ್ಮ ಇನ್ಸ್ಟಿಟ್ಯೂಷನನ್ನು ಆರಂಭ ಮಾಡಿದ್ವಿ. ಮೈಸೂರಲ್ಲೂ ಮಾಡಿದ್ವಿ, ಬೆಂಗಳೂರಲ್ಲೂ ಮಾಡಿದ್ವಿ, ಧಾರವಾಡದಲ್ಲೂ ಮಾಡಿದ್ವಿ. ಯಾರೋ ಏನೋ ಅಂದ್ರಂತ ಅದಕ್ಕೆ, ಅಲ್ಲ ನಾನು ಅದನ್ನು ಹೇಳಬಾರ್ದು, ಬಟ್ ಆದರೂ ಏನು ಬೇಡಲ್ಲ ಹೇಳ್ಬೇಕಾ ಸರ್? ಎಲ್ಲ ನಾನು ಸೆನ್ಸಾರ್ಡ್ ಮಾಡಿ ಹೇಳ್ತಾ ಇದ್ದೀನಿ. ಆದರೂ ಐ ಆಮ್ ರಿಸರ್ವಿಂಗ್ ಆಲ್ ದೋಸ್ ಥಿಂಗ್ಸ್ ಟು ಸೇರ್ ಸಮ್ ಅದರ್ ಡೇ. ಆದರೂ ಹೇಳ್ತೀನಿ, ಸಿವಿಲ್ ಸರ್ವಿಸ್ಗೆ ವಿಜಯನಗರದಲ್ಲಿ ಸ್ಟಾರ್ಟ್ ಮಾಡಿದಾಗ ನನ್ನ ಮೇಲೆ ದೊಡ್ಡದೊಂದು ಅರ್ಜಿ. ಏನಂತ? ರವಿ ಚೆನ್ನಣ್ಣವ್ರ ಕಪ್ಪು ಹಣವನ್ನು ಬಿಳಿ ಹಣವನ್ನಾಗಿ ವರ್ಗಾಯಿಸಲು ಇನ್ಸ್ಟಿಟ್ಯೂಷನ್ ಆರಂಭ ಮಾಡವ್ರೆ. ಥೂ ದೇವ್ರೇ ಭಗವಂತ, ನಂದು ತೆರೆದ ಪುಸ್ತಕ ಬದುಕು. ನೀವು ಗದಗ್ಗೂ ಹೋಗ್ಬೋದು, ನೀಲ್ಗುಂದಕ್ಕೂ ಹೋಗ್ಬೋದು, ನೋಡ್ಕೋಬೋದು. ಅದಕ್ಕೆ ಸ್ವಲ್ಪ ಮನಸ್ತಾಪ ಸ್ವಲ್ಪ ಮಟ್ಟಿಗೆ ಆಯಿತು. ಆದರೆ ನನಗೆ ಯಾರೋ ಒಬ್ರು ಹೇಳಿದರು, ಏನಂತ, ನೀನು ನಂಬಿರುವ ಆದರ್ಶಗಳು ನಿನ್ನೆಂದೂ ಬಿಡಲ್ಲ, ತಲೆ ಕೆಡಿಸ್ಕೋಬೇಡ, ಅವ್ರಿಗೆ ಕಿವಿಗೆ ಹಾಕ್ಕೋಬೇಡ, ಅದನ್ನೆಲ್ಲ ನಿನ್ನ ಪಾಡಿ ನೀ ಕೆಲಸ ಮಾಡು ಅಂತೇಳಿ. ಧಾರವಾಡದಲ್ಲಿದೆ 400 ಜನ ಹುಡುಗರು ಓದ್ತಾ ಇದ್ದಾರೆ. ಪ್ರತಿ ವರ್ಷ ನೀವು FDA SDA PSIಗಳಲ್ಲಿ ನಮ್ಮ ಪ್ರಾಡಕ್ಟ್ಸ್ ಮಿನಿಮಮ್ 5 ರಿಂದ 10 ಹುಡುಗರು ಇದ್ದೇ ಇರ್ತಾರೆ. ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಾಕಲ್ಲ. ಸೊ ದಿಸ್ ಇಸ್ ವಾಟ್ ಇಟ್ ಈಸ್. ಅಧಿಕಾರ ಅನ್ನೋದು ಕಾಮಧೇನು ಆಗಬೇಕು. ಹಾಗಾಗಿ ನಮ್ಮ ಪುರಾಣಗಳಲ್ಲಿ ನಾನೇನು ಕಲ್ತಿದ್ದಪ್ಪ ಅಂದರೆ, ವಿ ಹ್ಯಾವ್ ಆಲ್ ದ ಎಕ್ಸಾಂಪಲ್ಸ್. ಅಧಿಕಾರ ನಮ್ಮ ಹತ್ರ ಇದ್ದರೆ ಅದು ಕಲ್ಪವೃಕ್ಷವಾಗಬೇಕೇ ಹೊರತು ಭಸ್ಮಾಸುರನ ಶಕ್ತಿ ಆಗಬಾರ್ದು. ಒಬ್ಬ ಸಿವಿಲ್ ಸರ್ವೆಂಟ್, ಒಬ್ಬ ಪೊಲೀಸ್ ಅಧಿಕಾರಿ ಒಂದು ಜಿಲ್ಲೆಯ ಒಂದು ಡೆಕೇಡ್ ಇತಿಹಾಸವನ್ನು ಬದಲಿಸಬಲ್ಲ. ಒಬ್ಬ PSI ಮನಸ್ಸು ಮಾಡಿದರೆ ಆ ಭಾಗದ ನೊಂದ ವ್ಯಕ್ತಿಯರ ಕಣ್ಣೀರು ಒರೆಸಬಲ್ಲ. ಅದನ್ನು ಮನಗಂಡೇ ಸದಾ ನಾನು ಆಯ್ಕೆ ಮಾಡಿಕೊಂಡಿದ್ದು. ಯಾರಿಗೆ ಯಾರು ಇಲ್ವೋ ಅವರಿಗೆ ರವಿಚರಣ್ ಅವರಿದ್ದಾನೆ, ಯಾರಿಗೆ ಧ್ವನಿ ಇಲ್ಲವೋ ಅವ್ರ ಧ್ವನಿ ನಾನು ಆಗ್ತೀನಿ ಅಂತ. ಹಾಗಾಗಿ ಅಷ್ಟು ಕೆಲಸ ಮಾಡಿದ್ದೆ. ಏನಾದರೂ ಪ್ರಶ್ನೆಗಳಿದ್ದರೆ ನಮ್ಮದು ಒಂಥರ, ಐ ನೆವರ್ ಪ್ರಿಪೇರ್ ಎನಿಥಿಂಗ್ ಮೇಡಮ್. ನಾರ್ಮಲಿ ಹೊಟ್ಟೆಂದು ಬಾಯೆಂದು ಹೇಳ್ಕೊಳ್ಳೋದು ಅಂತಾರೆ, ಅದಕ್ಕೆ ನಾನು ಹಂಗೆ ಹೇಳ್ತಾನೆ ಇರ್ತೀನಿ. ಏನಾದರೂ ಕೇಳಬೇಕು ಅನಿಸಿದರೆ ಸರ್ ಬೆಕ್ಕದ್ದು ಕೇಳಿ ಸರ್, ಐ ವಿಲ್ ಶೇರ್. ಫೋನ್ ನಂಬರ್ ಮೇಡಮ್? ಓಕೆ. ಇಲ್ಲ ಮೇಡಮ್, ನಂದು ಐ ಹ್ಯಾವ್ ಅ ಹ್ಯಾಬಿಟ್, ಬೈ ದ ವೇ ಇದನ್ನ ಹೇಳ್ತೀನಿ ಕೇಳಿ. ಎವ್ರಿ ಡಿಸ್ಟ್ರಿಕ್ಟ್ ವೆರ್ ಎವರ್ ಐ ವೆಂಟ್ ಆ್ಯಂಡ್ ಟುಕ್ ಚಾರ್ಜ್, ಫಸ್ಟ್ ಥಿಂಗ್ ಐ ಯೂಸ್ ಟು ಗಿವ್ ಮೈ ನಂಬರ್, ಎನಿ ಟೈಮ್ ಯು ಕ್ಯಾನ್ ಕಾಲ್ ಅಂತ ಹೇಳ್ತಿದ್ದೆ. ಆ್ಯಂಡ್ ಐ ಯೂಸ್ ಟು ಮೇಂಟೈನ್ ಅ ಡೈರಿ ಮೇಡಮ್. ಮಿಸ್ ಕಾಲ್ ಇದ್ದರೆ ವಾಪಸ್ ಫೋನ್ ಮಾಡೋದು, ಈಗಲೂ ಮಾಡ್ತೀನಿ. ಈಗೆಲ್ಲ ಕಾಲ್ಗಳು ಕಡಿಮೆ ಆಗಿದೆ. ನಮ್ಮ PA ಫೋನ್ ಮಾಡೋದು,
ಸರ್ ಎಸ್ ಪಿ ಸಾಹೇಬರಿಗೆ ನೀವು ಇಷ್ಟು ಸಮಯ ಫೋನ್ ಮಾಡಿದ್ರಿ, ಏನಾಗಿತ್ತು ಸಮಸ್ಯೆ, ಅದನ್ನು ಬರ್ಕೊಳ್ಳೋದು. ಬರ್ಕೊಂಡಾದ ಮೇಲೆ ಅದನ್ನು ಸಂಬಂಧಪಟ್ಟ ಠಾಣೆಯ ಅಧಿಕಾರಿಗೆ ತಿಳಿಸಿ ಅಟೆಂಡ್ ಮಾಡಿ ಅವ್ರಿಗೆ ವಾಪಸ್ ಫೋನ್ ಮಾಡಿ ಹೇಳೋದು. ಆಫ್ಟರ್ 3 days ಫಾಲೋ ಅಪ್. ನನ್ನ ಪಿ ಎ ಕೆಲಸ ಇದೇ ಆಗಿತ್ತು. ನೀವು ಇಂಥ ಸಮಸ್ಯೆ ಹೇಳಿದ್ರಿ, ಇಲ್ಲಿ ಅಕ್ರಮ ಸಾರಾಯಿ ಮಾಡ್ತಿದ್ದಾರೆ, ಗ್ಯಾಮ್ಲಿಂಗ್ ಆಗ್ತಾ ಇದೆ, ತೊಂದರೆ ಕೊಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋದೆ FIR ತಗೊಳ್ಳಿ ಅಂತ. ಸಮಸ್ಯೆ ಸಾಲ್ವ್ ಆಯ್ತಾ? ಆಗಲಿಲ್ಲ ಅಂದರೆ ನಾನು ದಿಸ್ ಹೌ ಐ ಯೂಸ್ ಟು ಡೂ. ಸೊ ಐ ಗೇವ್ ಆಲ್ ಮೈ ನಂಬರ್ಸ್ ಎವ್ರಿವೇರ್. ನೌ ಆಲ್ಸೋ ಐ ಡೋಂಟ್ ಫಿಯರ್. ಅಂದರೆ ಕೊಡ್ತೀನಿ ಮೇಡಮ್. ಪೊಲೀಸ್ ಸ್ಟೇಷನ್ಗೆ ಯಾರಾದರೂ ಇವತ್ತೊಂದು ದಿವಸ ಹೋಗಿ ನೋಡ್ಕೊಂಬರೋಣ ಅಂತ ಯಾರು ಹೋಗ್ತಾರಾ? ನೊಂದ ವ್ಯಕ್ತಿಗಳೇ ಹೋಗ್ತಾರೆ. ಪೊಲೀಸರಿಗೆ ಕರೆ ಮಾಡಿದರೆ ಕುಟುಂಬ ವರ್ಗದವ್ರನ್ನ ಹೊರತುಪಡಿಸಿ ಸಮಸ್ಯೆ ಇದ್ದವರೇ ಮಾಡ್ತಾರೆ. ಹಾಗಾಗಿ ನಮ್ಮದು ಒಂಥರ ಹೆಂಗಂದರೆ ಎಮರ್ಜೆನ್ಸಿ ಸರ್ವಿಸ್ ಅದು. ಮೇಡಮ್ ನನ್ನ ನಂಬರ್ 9902956196. ಎಸ್ ಸರ್, ಕೇಳಿ ಸರ್. 9902956196. ಏನಾರ ಪ್ರಶ್ನೆಗಳಿದ್ರೆ ಕೇಳ್ಬೋದು ಮೇಡಮ್. ಇಲ್ಲ ಸರ್ ಹೇಳಿ ಸರ್, ಪ್ಲೀಸ್ ಸರ್. ಎಸ್ ಸರ್, ಎಸ್. ಕೇಳಿ ಸರ್. ಎಸ್ ಸರ್. ಕೇಳಿ ಸರ್, ಪರವಾಗಿಲ್ಲ. Every law which is there requires, it has to adapt to the new requirements. ಸಮಾಜದ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಕಾನೂನುಗಳು ಹುಟ್ಟೋದು. ನಮ್ಮ ಹಿಂದಿನ ಭಾರತೀಯ ಇಂಡಿಯನ್ ಕ್ರಿಮಿನಲ್ ಪ್ರೊಸೀಜರ್ ಕೋಡು ಮತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ IPCಗಳನ್ನು ಮಾರ್ಪಡಿಸಿ ಗುರುತರವಾಗಿ ಈಗ ಅದರಲ್ಲಿ ನಮ್ಮ ಹೆಣ್ಣು ಮಕ್ಕಳ ಸುರಕ್ಷತೆ, ದೆನ್ ಪೊಲೀಸ್ ಇನ್ವೆಸ್ಟಿಗೇಷನ್ ಈಸ್ ಮಾಡುವುದು, ತದನಂತರ ನಮ್ಮ ಕೆಲವೊಂದಿಷ್ಟು ಪೆನಲ್ಟಿ ಮಾರ್ಪಾಡು, ಸ್ಪೆಷಲಿ ಕಮ್ಯುನಿಟಿ ಸರ್ವಿಸ್ ಆ್ಯಡ್ ಮಾಡಿರುವುದು, ನ್ಯಾಯ ಪಂಚಾಯಿತಿಗಳನ್ನು ಲಘು ಪ್ರಕರಣಗಳನ್ನು ಹಳ್ಳಿ ಮಟ್ಟದಲ್ಲೇ ಪರಿಹರಿಸಲಿಕ್ಕೆ, ಮೇಜರ್ ಅಫೆನ್ಸ್ ಆಗಿ ಪರಿಹಾರವಾಗದಂತೆ ಅಲ್ಲಿ ಸಮಿತಿಗಳನ್ನು ರೂಪಿಸಿರುವುದು ತುಂಬ ಒಳ್ಳೆಯದು. ಕೆಲವೊಂದಿಷ್ಟು ಡೆಫಿನಿಷನ್ ಇನ್ನೂ ವೇಗ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ನಮ್ಮ ಲಾ ಡಿಪಾರ್ಟ್ಮೆಂಟ್, ಕಾನೂನು ಪಂಡಿತರು, ದೆನ್ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್, ದೇ ವಿಲ್ ಟೇಕ್ ಕೇರ್. ಮೈ ರೋಲ್ ಈಸ್ ಟು ಎಕ್ಸಿಕ್ಯೂಟ್ ಇಟ್. ವಾಟ್ ಎವರ್ ಹ್ಯಾಪನ್ಡ್, ಇಟ್ ಹ್ಯಾಸ್ ಹ್ಯಾಪನ್ಡ್ ಫಾರ್ ದ ವೆಲ್ ಅಂತಾನೆ ತಗೋಬೇಕು. ರಿಫಾರ್ಮೇಟಿವ್ ಇಂಪ್ರೂವೈಸೇಷನ್ ಹ್ಯಾಸ್ ಹ್ಯಾಪನ್ಡ್, ಲೆಟ್ ಅಸ್ ಅಕ್ಸೆಪ್ಟ್ ಇಟ್. ಆ್ಯಂಡ್ ಇಟ್ ಈಸ್ 1/7/2024 ಮೊನ್ನೆಯಿಂದ ಅದು ಆರಂಭ ಆಗಿದೆ. ಕರ್ನಾಟಕ ಪೊಲೀಸ್ ಇಲಾಖೆ, ಐ ಮಸ್ಟ್ ಟೆಲ್ ದಿಸ್, ದೇರ್ ಇಸ್ ಅನ್ ಆ್ಯಪ್, ಸಂಚಯ ಅಂತ ಒಂದು ಆ್ಯಪ್ ಇದೆ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಸಂಚಯ ಅಂತ ಆ್ಯಪು ಹಳೆ ಕಾನೂನು ಹೊಸ ಕಾನೂನು ಮಾರ್ಪಾಡಾಗಿರುವುದು, ಅದು FIR ದಾಖಲು, ಮಹಜರು, ಹೇಳಿಕೆಗಳ ದಾಖಲೀಕರಣ, ಚಾರ್ಜ್ ಶೀಟ್ ಅಂದರೆ ಅಂತಿಮ ವರದಿಯೂ ಸೇರಿದಂತೆ ಸಮಗ್ರ ಮಾಹಿತಿಯನ್ನು ಕೊಡ್ತಿದ್ದಾರೆ. ಒಂದು ವಿಡಿಯೋಗಳ ಮೂಲಕ ಅದರ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ನಿತ್ಯ ಬಳಕೆಯಲ್ಲಿರುವ ಎಲ್ಲ ಕಾನೂನುಗಳ ಬಗ್ಗೆನೂ ಆ ವಿಡಿಯೋ ಆ್ಯಪ್ನಲ್ಲಿ ಮಾಹಿತಿ ಇದೆ. ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಕಾರ್ಯಾಗಾರಗಳನ್ನು ಮಾಡಿ ಜನಸಾಮಾನ್ಯರಿಗೆ ಹೇಳಬೇಕು ಅಂತ ಹೇಳಿದ್ದಾರೆ. ಇಟ್ ಮೈಟ್ ಬಿ ಹ್ಯಾಪ್ನಿಂಗ್ ಹಿಯರ್, ಜಸ್ಟ್ ರೆಫರ್ ಇಟ್. ಎಸ್ ಸರ್, ಹೇಳ್ತೀನಿ ಸರ್ ಇನ್ನೊಂದು ಸಾರಿ. ಎಲ್ಲರಿಗೂ ನಮಸ್ಕಾರ. ಈಗ ಅವರು ಇಲ್ಲಿ ಬೋರ್ಡ್ ರೂಮಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ತಾರೆ. ಅಲ್ಲಿಗೆ ಯಾರಿಗಾದ್ರು ಕ್ವೆಶ್ಚನ್ಸ್ ಇದ್ದರೆ ಬಂದು ಕೇಳ್ಬೋದು. ವಿ ಆರ್ ರನ್ನಿಂಗ್ ಔಟ್ ಆಫ್ ಪವರ್ ಜನರೇಟರ್, ಅದಕ್ಕೋಸ್ಕರ ಅವ್ರು ಮಾತಾಡ್ತಾ ಇರುವಾಗ ಮಧ್ಯದಲ್ಲಿ ಕರೆಂಟ್ ಹೋಗ್ಬಿಟ್ರೆ ಆಭಾಸ ಆಗುತ್ತೆ. ಅದಕ್ಕೆ ಮುಂಚೆ ನಾನು ನಿಲ್ಲಿಸ್ತಾ ಇದ್ದೀನಿ. 1 ವರ್ಷದಿಂದ ರವಿ ಚನ್ನಣ್ಣನವ್ರ ಜೊತೆ ಮಾತಾಡ್ತಾ ಇದ್ದೆ. ಇವತ್ತು ಅವ್ರಿಗೆ ಎಷ್ಟೊಂದು ಕೆಲಸ ಕಾರ್ಯಗಳಿದ್ರೂ ನೆನ್ನೆಗೆ ಫೋನ್ ಮಾಡಿದ್ರು, ಇವತ್ತು ಬೆಳಿಗ್ಗೆ ಹೇಳಿದ್ರು ಶುಭ ಬಂದೇ ಬರ್ತೀನಿ ಖಂಡಿತವಾಗಿ ಅಂತ. ಥ್ಯಾಂಕ್ ಯು.